ಆಲ್ಮೇಲದ ನನ್ನ ಆತ್ಮೀಯ ಗುರುಗಳಾದಂಥ ಮಲ್ಲಿಬೊಮ್ಮಯ್ಯ ಸ್ವಾಮಿಗಳ ಪಾದದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಇಂದು ಇಲ್ಲಿ ಪೀರಾಪುರ ಬೂದಿಯಾದ FIC ಕಾಲುವೆಗಳ ಬಗ್ಗೆ ಶೀಘ್ರದಲ್ಲೇ ಪ್ರಾರಂಭ ಮಾಡಿ ಮುಕ್ತಾಯ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಅರವಿಂದ್ ಕುಲಕರ್ಣಿ ಅವ್ರ ನೇತೃತ್ವದಲ್ಲಿ ಹೋರಾಟಗಾರರು, ಅದೇ ರೀತಿ ನಮ್ಮ ಶಾಸಕ ದೇವರು ಪ್ರದೇಶ ಶಾಸಕರಿದ್ದಾರೆ, ಎಲ್ಲ ನಮ್ಮ ಮಾಜಿ ಶಾಸಕರಾದಂಥ ಸುಮಗಾರ್ ಅವರಿದ್ದಾರೆ, ಛಾಯಗಳು ವಕೀಲರಿದ್ದಾರೆ, ಎಲ್ಲ ರೈತ ಮುಖಂಡರಿದ್ದೀರಿ, ಹೋರಾಟಗಾರರು ಕೂತಿದ್ದೀವಿ. ಒಂದು 5 ನಿಮಿಷ ಸ್ವಲ್ಪ, ಯಾಕಂದ್ರೆ ಕುಲಕರ್ಣಿಯವರು ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಸ್ವಲ್ಪ ಅದಕ್ಕೆ ನೆನಪು ಮಾಡಿಕೊಡ್ಬೇಕಾಗ್ತದೆ. ತಮ್ಗೆ ಗೊತ್ತಿದೆ, ಇವತ್ತು ವಿಜಯಪುರ ಜಿಲ್ಲೆ ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟು ಕಟ್ಕೊಂಡುವಂಥದ್ದು. ಆಲ್ಮಟ್ಟಿ ಅಣೆಕಟ್ಟು ಆಯ್ತು, ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಪಂಚ ನದಿಗಳು ಅಂದ್ರೆ ಆ ಬಾಗಲಕೋಟೆ ಹಿಡ್ಕೊಂಡು ಕೃಷ್ಣ, ಭೀಮಾ, ಮಲಪ್ರಭಾ, ಡೋಣಿ ಮತ್ತು ಘಟಪ್ರಭಾ 5 ನದಿಗಳ ಹರಿದ್ರು ಕೂಡ ನಮಗೆ ದಕ್ಷಿಣದ ಪಂಜಾಬ್ ಅಂತಿದ್ವಿ ನಾವು. ಆದರೂ ಕೂಡ ಬ್ರಿಟಿಷರ ಕಾಲದಲ್ಲಿ ಹಿಡ್ಕೊಂಡು ಕರ್ನಾಟಕದಲ್ಲಿ ಬಿಜಾಪುರ, ರಾಜಸ್ಥಾನದ ಜೈಸಲ್ಮೇರ್ 2 ತೀವ್ರವಾದಂತಹ ಬರಗಾಲದ ಪ್ರದೇಶಗಳು ಅಂತೇಳಿ ಬ್ರಿಟಿಷರು ಅಂದು ಘೋಷಣೆ ಮಾಡಿ, ಇವತ್ತಿಗೂ ಕೂಡ ವಿಜಯಪುರದಲ್ಲಿ ತಾವು ಅಂಬೇಡ್ಕರ್ ವೃತ್ತದ ಮುಂದೆ ನಿಂತಾಗ ಅಲ್ಲಿ ಬರಗಾಲ ನಿವಾರಣಾ ಕೇಂದ್ರ ಅಂತಂದ್ರೆ ಕೂಡ ಆಂಟಿಫೆಮಿನ್, ವಿಲ್ಸನ್ ಆಂಟಿಫೆಮಿನ್ ಸೆಂಟರ್ ಅಂತ ಬ್ರಿಟಿಷ್ ಕಾಲದಲ್ಲಿ. ಇಂಥವು 2 ಜಿಲ್ಲೆಗಳು ಈ ದೇಶದಲ್ಲಿ. ಆಲ್ಮಟ್ಟಿ ಅಣೆಕಟ್ಟಾಯ್ತು, ಮೊದಲ ಬಚಾವ ತೀರ್ಪಾಯ್ತು, ಕೃಷ್ಣಾ ನ್ಯಾಯಾಧಿಕರಣ 1. ಬಹಳಷ್ಟು ಮಂದಿಗೆ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆನೂ ಕೂಡ ಯುವಕರಿಗೆ, ಯಾಕಂದ್ರೆ 5 ವರ್ಷ ನೀರಾವರಿ ಸಚಿವನಾಗಿ ನನ್ನ ಅನುಭವದ ಮಾತುಗಳನ್ನೆಲ್ಲರೂ ಕೂಡ ನಮ್ಗೆ ಹೇಳಬೇಕಾಗ್ತದೆ. ಬಚಾವತ ತೀರ್ಪಾಯಿತು, ಕೃಷ್ಣಾ ನ್ಯಾಯಾಧಿಕರಣ 1 ತೀರ್ಪದು. ಆ ಬಚಾವತ ತೀರ್ಪಿನಲ್ಲಿ ಒಂದು ದಿವಸ ನಮ್ಮ ಕುಲಕರ್ಣಿ ಅವರು ಹೇಳಿದಂಗ ನಾವು ಲಕ್ಷಾಂತರ ಎಕರೆ ಭೂಮಿ ಕಳ್ಕೊಂಡಿದ್ವು ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ, ಅವಿಭಾಜ್ಯ ಜಿಲ್ಲೆ ಅದು ಒಂದೇ ಅಲ್ಲ, ಬಿಜಾಪುರ ಮತ್ತು ಬಾಗಲಕೋಟೆ. ನಾವು ಎಷ್ಟು ಭೂಮಿ ಕಳ್ಕೊಂಡಿವಿ ಅಷ್ಟು ನಮಗೆ ನೀರಾವರಿ ಆಗಲಿಲ್ಲ, 70,000 ಎಕರೆ ಮಾತ್ರ. ಎಟ್ರಿ ಕುಲಕರ್ಣಿಯವರ? ಕೇವಲ 70,000 ಎಕರೆ ಮಾತ್ರ ನೀರಾವರಿ. ಮುಂದೆ ಇಂಥ ಪರಿಸ್ಥಿತಿ ಇದ್ದಾಗ 2010 ನಮ್ಮ ಬ್ರಿಜೇಶ್ ಕುಮಾರ್ ತೀರ್ಪು ಬಂತು. ಕೃಷ್ಣಾ ನ್ಯಾಯಾಧಿಕರಣ 2, ಕೃಷ್ಣಾ ನ್ಯಾಯಾಧಿಕರಣ 2ನೇ ತೀರ್ಪು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು. ಅದು 2013 ಅಂತಿಮಗೊಂಡು ಸ್ಪಷ್ಟೀಕರಣ ಅರ್ಜಿ ಅಂತ ಕ್ಲಾರಿಫಿಕೇಶನ್ ಆರ್ಡರ್ ಮಾಡಿ 2013 ಇವತ್ತೊಂದು ದಿವಸ ಆದೇಶ ಆಯ್ತು, ಟ್ರಿಬ್ಯುನಲ್ ಫೈನಲ್ ಆಯ್ತು. ಆದ್ರೆ ನಾವು ಕೇಳಿರುವಂತದ್ದು 278 TMC, ನಮಗೆ ಸಿಕ್ಕಿದ್ದು 177 TMC ಮತ್ತು ಸ್ಪಷ್ಟೀಕರಣ ಅರ್ಜಿದಾಗ ಮತ್ತೆ 4 TMC ಕಡಿಮೆ ಆಯ್ತು, 173 TMC. 43 TMC ಅಲ್ಲಿ ನಮ್ಮ ತುಂಗಭದ್ರಾದಲ್ಲಿ ಹಿಂದಾದಂತ ಯೋಜನೆಗಳಿಗೆ ಅದು ಅಲ್ಲಿಗೆ ಅದು ಏನಾಗ್ತದೆ ಅಂದ್ರೆ ರಾಟಿಫಿಕೇಶನ್ ಆದಂಗಾಗುತ್ತೆ, ಅಂದ್ರೆ ಅದು ಅಲ್ಲಿಗೆ ಹೊಂದ್ಕೊಂಡಂಗೆ ಆಗ್ತದೆ. ಇನ್ನು ನಮಗೆ ಸಿಕ್ಕಿರುವಂತದ್ದು ಕೃಷ್ಣಾ ಮೇಲ್ದಂಡೆ ಹಂತ 3 ಅಂತ ಹೇಳ್ತೀವಿ. ಆಲ್ಮಟ್ಟಿ ಅಣೆಕಟ್ಟನ್ನ 519ರಿಂದ 524.56 ಕೆರ್ಸಕ್ಕೆ 130 TMC ನಾವು ಶೇಖರಣೆ ಮಾಡಿ, 100 TMC ಶೇಖರಣೆ ಮಾಡಿ 130 TMC ಅಂದ್ರೆ ರೊಟೇಷನ್ ಇರ್ತದೆ, ಬಳಸ್ಕೊಳ್ಳುವಂಥದ್ದು 130 TMC. ಇದರಲ್ಲಿ 9 ಉಪಯೋಜನೆಗಳು. ಪ್ರಪ್ರಥಮವಾಗಿ ಇವತ್ತು ದಿವಸ ನಮಗೆ ನ್ಯಾಯ ಸಿಕ್ಕಿದ್ದು ಕೃಷ್ಣಾ ನ್ಯಾಯಾಧಿಕರಣ 2, ಬ್ರಿಜೇಶ್ ಕುಮಾರ್ ತೀರ್ಪು. ಮುಳವಾಳಕ್ಕೆ 55 TMC, ಗುತ್ತಿ ಬಸವಣ್ಣ, ಚಿಮ್ಮಲಿ ಎಲ್ಲ ಕೂಡಿ ನಮಗೆ ಸುಮಾರು 80ಕ್ಕಿಂತ ಹೆಚ್ಚು TMC ನೀರು ಸಿಕ್ತು. ನಿಮ್ಮೆಲ್ಲರ ಆಶೀರ್ವಾದದಿಂದ, ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಮಾರ್ಗದರ್ಶನ ನನಗೆ ಇವತ್ತು ನಾನು ನೀರಾವರಿ ಸಚಿವನಾದೆ. ಆದ್ರೆ ಇವತ್ತು ದಿವಸ ನಾವು ಅದನ್ನ ನ್ಯಾಯಾಧಿಕರಣ ತೀರ್ಪನ್ನು ನಮ್ಮ ಕರ್ನಾಟಕ ರಾಜ್ಯನೂ ಒಪ್ಪಲಿಲ್ಲ, ಅಂದು ಅವಿಭಾಜ್ಯ ಆಂಧ್ರ ಪ್ರದೇಶನೂ ಒಪ್ಪಲಿಲ್ಲ. ನಮ್ಗೆ 278 TMC ಸಿಗ್ಬೇಕಾಗಿತ್ತು, 173 TMC ಅಂದ್ರೆ 73 ಅಂದ್ರೆ ಸುಮಾರು ನಮ್ಗೆ
106 TMC ಕಡಿಮೆ ಸಿಕ್ಕಿದಾವೆ ಅಂತೇಳಿ, ಕಡಿಮೆ ಸಿಕ್ಕಿದೆ ಅಂತ ಹೇಳಿ ನಮಗೆ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಮಾಡಿದ್ವಿ. SLP ಅಂತೀವಿ ನಾವು, ಸ್ಪೆಷಲ್ ಲೀವ್ ಪಿಟಿಷನ್ ಅಂತ ಹೇಳಿ. ಅದೇ ರೀತಿ ಆಂಧ್ರ ಕೂಡ ಹಾಕಿದ್ರು, ಅವರು SLP ಹಾಕಿದ್ರು. 3 ರಾಜ್ಯದಲ್ಲಿ 2 ರಾಜ್ಯ SLP ಹಾಕಿದ ಮೇಲೆ ಸ್ವಾಭಾವಿಕವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ನೆಪ ಸಿಕ್ತು. ಅಂತರ ಜಲ ವಿವಾದದಲ್ಲಿ 3 ರಾಜ್ಯದಲ್ಲಿ 2 ರಾಜ್ಯಗಳನ್ನು SLP ಹಾಕಿದ್ದೀರಿ ಮತ್ತು ಅದಕ್ಕಿಂತ ಮುಂಚೆ ಹೋಗ್ತಂದು ಸಹ ಆಂಧ್ರ ಪ್ರದೇಶದಲ್ಲೂ ಸಹ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಿ ಆಲ್ಮಟ್ಟಿ ಅಣೆಕಟ್ಟನ್ನ 519 524.256 ಏರಿಸಲಿಕ್ಕೆ ನಿರ್ಬಂಧನೆಯನ್ನು ಹೇರಿದರು. ಇಂಥ ಒಂದು ಸಂದರ್ಭ ನಮಗೆ ಇವತ್ತು ನಾನು ಹೇಳಬೇಕಾಗ್ತದೆ, ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ಇನ್ನೂ ತರ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಅಪಗೋಡ ಇನ್ನೂ ತರ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಯಾವಾಗ ಕೆಲಸ ಪ್ರಾರಂಭ ಆಗಬೇಕು? ಗೆಜೆಟ್ ನೋಟಿಫಿಕೇಶನ್ ನಂತರ. ಗೆಜೆಟ್ ನೋಟಿಫಿಕೇಶನ್ ಈ ವರ್ಷ ಆಗುತ್ತೆ, ಮುಂದಿನ ವರ್ಷ ಆಗುತ್ತೆ, 2 ವರ್ಷ ಬಿಟ್ಟರೆ 5 ವರ್ಷ ಆಗ್ತದೆ. ಯಾರು ಮಂತ್ರಿ ಇರ್ತಾರೆ, ಯಾವಾಗ ಎಷ್ಟು ದುಡ್ಡು ಇರ್ತೈತೆ ನನ್ಗೆ ಗೊತ್ತಿಲ್ಲ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಪಗೋಡ ನಾನು ನೀರಾವರಿ ಮಂತ್ರಿ ಆದ್ಮೇಲೆ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಕಾಯ್ದೆ ಇದೆಲ್ಲ ಏನ್ ಕೆಲಸ ಆಗಿದಾವಲ್ಲ, ಈಗ ಬುಧವಾರ ಪೂರ ಹಿಡ್ಕೊಂಡು ಅದನ್ನು ಹೇಳ್ತೀನಿ ಬರ್ತೀನಿ. ಇದೆಲ್ಲ ಪೂರ್ವ ತಯಾರಿ, ಅಡ್ವಾನ್ಸ್ ಆಕ್ಷನ್ ವಿತೌಟ್ ನೋಟಿಫಿಕೇಶನ್. ಸುಮಾರು 14,000 ಕೋಟಿ ರೂಪಾಯಿ ನಾ ಕೆಲಸ ಪ್ರಾರಂಭ ಮಾಡಿದೆ. ಹುಡುಗರವರ ಸ್ವಲ್ಪ ತಿಳ್ಕೋಬೇಕು, ನೀವು ಮಾತಾಡಿದ ಭಾಷಣ ಮಾಡ್ತೀವಿ, ಸ್ವಲ್ಪ ಬೇಕಾಗ್ತದೆ, ಜೋರು ಹೊಡಿತೀರಿ ನೀವು ಭಾಷಣ. 14,000 ಕೋಟಿ ರೂಪಾಯಿ. ಮೊದಲು ಎಷ್ಟು ಸ್ಥಾವರದ್ದು? 2 ಬಳುತಿ ಮತ್ತು ಹನುಮಪುರ. 8 ಸ್ಥಾವರಗಳನ್ನು ನಿರ್ಮಾಣ ಮಾಡಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಮುಖ್ಯಮಂತ್ರಿಗಳು. 8 ಸ್ಥಾವರ, 10 ಸ್ಥಾವರದಲ್ಲಿ 8 ಸ್ಥಾವರ ನಾನು ನಿರ್ಮಾಣ ಮಾಡಿದೆ. 1,000 ಕಿಲೋಮೀಟರ್ ಮೇನ್ ಕೆನಾಲ್. ಇದ್ರಾಗ ಉದಾಹರಣೆಗೆ ನಿಮ್ಮದೇ ಒಂದಾದ ಬಿಜಾಪುರ ಮೇನ್ ಕೆನಾಲ್ ಎಷ್ಟು ಕಿಲೋಮೀಟರ್ ಐತೆ ಗೊತ್ತಾ? ಚಾಯ್ಬಿಡೋದು 210. ಅಂದ್ರೆ ಬಿಜಾಪುರದಿಂದ ಬೆಳಗಾವ, ಬಿಜಾಪುರದಿಂದ ಹುಬ್ಳಿ, ಬಿಜಾಪುರದಿಂದ ಗುಲ್ಬರ್ಗ ದಾಟಿ ಮುಂದೆ ಬಿಜಾಪುರ ಮೇನ್ ಕೆನಾಲ್ ಎಲ್ಲ ಮುಗಿಸಿದ್ರಪ್ಪ ನಾವು. ಮುಂದೆ ಹೊಲಗಳಿಗೆ ಒಂದು ನೀರು ಕೊಡ್ಲಿಕ್ಕೆ ನಮ್ಮ ಕಡೆ ಆಗಕ್ಕೆ ನಿರ್ಬಂಧನೆ ಅದು ಕೋರ್ಟ್. ಬರೀ ಕೆರೆಗಳನ್ನ ಹಳ್ಳಕ್ಕೆ ನೀರು ಕೊಡುವಂತ ಕೆಲಸ ಮಾಡ್ತಾರೆ. ಯಾಕೆ ನಾವು ನೋಟಿಫಿಕೇಶನ್ ಆಗ್ಲಾರ್ದೆ ಮತ್ತು ಭಾಗಶಃ ನಾವು ಎತ್ತರವನ್ನ ಹೆಚ್ಚಿಗೆ ಮಾಡಿ ನೀರು ಮಾಡ್ಲಕ್ಕ ನಾವು ಹೊಲಕ್ಕೆ ನೀರು ಕೊಡಕ್ ಬರಂಗಿಲ್ಲ ಡೈರೆಕ್ಟ್ ಆಗಿ, ಎಕ್ಸೆಪ್ಟ್ ತುರ್ಚಿ ಬಬಲೇಶ್ವರ. ಯಾಕಂದ್ರೆ ನಾವು ಹಿಂದಿ ನೀರು ಬಂದಿದ್ದೀವಿ. ಪೀರಾಪುರ ನಮ್ಮ ಯಾವುದು ನಮ್ಮ ಇದ್ರಾಗ ಪಲ್ಲವರಂ ಬೇಸಿನಲ್ಲಿ ನಾವು ಅಲ್ಲಿ ನೀರನ್ನ ಉಳಿತಾಯ ನೀರನ್ನು ಬಳಸ್ಕೊಂಡು ಅಲ್ಲಿ 1,30,30,000 ಅದಕ್ಕೆ ನಾವು FIC ಮಾಡ್ಬೋದು, ಅದಕ್ಕೆ ಕಟ್ತಾರೆ ಇಲ್ಲ. ಮತ್ತು ಇದು ಪೀರಾಪುರ ಬೂದಿಯಾಳ ಈ ಪೂರ 50,000 ಫೈಲಲ್ಲಿ ಐತೆ ನಮ್ದು. ನನ್ನ ಬುಕ್ಲೆಟ್ ಬೆಂಗಳೂರಿನಾಗ ಎಲ್ಲ ಹಿಡಿದ್ರೆ ಕಾಯಿ ಯಾರಿಗೆ ಬೇಸ್ ಪಡ್ರ ಎಲ್ಲರು. ಇವತ್ತು ಬುಧಾಳ ಪಿರಾಪುರ ಇದು ಯೋಜನೆ ಪ್ರಾರಂಭ ಆಗಿದೆ. ಯಾರು ಮಾಡಿದ್ದು? 2013-14ರಲ್ಲಿ ನಾವು ಬಜೆಟ್ ನಲ್ಲಿ ಒಂದು ಹೊಸದನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ನೀವು ಮಾತಾಡ್ತೀವಿ, ಸ್ವಲ್ಪ ಕೇಳಿ, ಕೇಳಿ ನಿಮ್ಗೂ ಮುಂದೆ ಬೇರೆ ಕಡೆ ಹೇಳ್ಬೇಕಾಗತ್ತೆ. ನೀವು ಎಲ್ಲ ಕಡೆ ಸತ್ಯ ಹೇಳ್ಬೇಕಾಗ್ತದೆ. ಎಲ್ಲ ಕಡೆ 2013-14ರಲ್ಲಿ ನಾವು ಇದನ್ನ ಬಜೆಟ್ ನಲ್ಲಿ ಒಂದು ಹೊಸ ಡಿಕ್ಲೇರ್ ಮಾಡಿದ್ದೀವಿ. ಮುಂದೆಲ್ಲ ಪ್ರಿಪರೇಷನ್ ಮಾಡಿ ವಾಟರ್ ಅಲೋಕೇಶನ್ ಬಹಳ ಕಷ್ಟ ಇತ್ತು. ಹೆಂಗ ತುಳಸಿ ಬಬಲೇಶ್ವರ್ ವಾಟರ್ ಅಲೋಕೇಶನ್ ಅದಲ್ಲ, ಇಲ್ಲಿನೂ ಕೂಡ ನಾವು ವಾಟರ್ ಅಲೋಕೇಶನ್ ಅನ್ನು ಮಾಡಿ ಇವತ್ತು ನಾವು 3.78 TMC ನೀರನ್ನು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಾವು 2015ರಲ್ಲಿ ಮತ್ತು 16ರಲ್ಲಿ ಒಟ್ಟು 3.840 ಕೋಟಿ ರೂಪಾಯಿಗೆ 3.78 TMC ನೀರನ್ನು ಬಳಸಿ ನಾವು ಇದನ್ನ ನಾರಾಯಣಪುರ ಡ್ಯಾಮ್ ನಿಂದ ಒಂದು ಸಲ ವಾಟರ್ ಲಿಫ್ಟಿಂಗ್ ವಾಟರ್ ಫಾರ್ ಬ್ಯಾಕ್ ವಾಟರ್ ಆಫ್ ನಾರಾಯಣಪುರ ಇದನ್ನ ಮೂಲ ಇದು ಏನು ಪೀರಾಪುರ ಬುಡ್ದ್ಯಾಳ ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು MB ಪಾಟೀಲ್. ಇದನ್ನ ಅರ್ಥ ಮಾಡ್ಕೊಡಿ, ಇದನ್ನು ಫಸ್ಟ್ ಅರ್ಥ ಮಾಡ್ಕೊಡ್ರಿ. ಕೂಸು ಹುಟ್ಟಿದ್ದೆ ನನ್ನಿಂದ. ಯಾರು ಹುಟ್ಟಿಸಿದ ಕೂಸಿದನ? MB ಪಾಟೀಲ್.
ಇದು ನಾಗರಬೆಟ್ಟ ಇಲ್ಲಿ ಮುದ್ದೇಬಾಡ್ದಾಗ ಬಂದಿತ್ತು ನಿಮ್ ಕಡೆ, ತುಪ್ಸಿ ಬಬಲೇಶ್ವರ, ತಿರುಗುಂದಿ ಅಕ್ವಾಡಕ್ಟ್. ತಿರುಗುಂದಿ ಅಕ್ವಾಡಕ್ಟ್ ಯಾಕೆ ಮಾಡಿದ್ರು ಅಂದ್ರೆ ಕೃಷ್ಣಾ ನೀರು ಭೀಮಾ ಪ್ಲಾಂಕಿಗೆ ಹೋಗ್ಬೇಕು. ಯಾಕಂದ್ರೆ ಭೀಮಾದಲ್ಲಿ 3 ವರ್ಷದಲ್ಲಿ 2 ವರ್ಷ ನೀರಿನ ಕೊರತೆ ಇರ್ತದೆ, ನೀರಿನ ಕೊರತೆ ಡೆಫಿಸಿಟ್ ಬೇಸಿನ್ ಅಂತೀವಿ ನಾವು, ಬೇಸಿಕ್ ಭೀಮಾ ಬೇಸಿನ್. ಅದಕ್ಕೆ ಅಲ್ಲಿ ನೀರು ಹೋಗ್ಬೇಕು ಅಂತೇಳಿ ನಾವು ಈ ತಿರುಗುಂದಿ ಅಕ್ವಾಡಕ್ಟ್ ಏನಿತ್ತಲ್ಲ, ಅಕ್ವಾಡಕ್ಟ್ ಮೂಲ ಇರಲಿಲ್ಲ ಸುಣಗಾರ. ಮೊದಲು ಬಿಜಾಪುರನ ಕೆನಲಾಕ್ಕೆ ಹೋಗ್ಬೇಕಾಗಿತ್ತು. ಕೆನಲ್ ಬಿಜಾಪುರ ಹಾಯ್ದ ಸಾಧ್ಯ ಇದ್ದಿಲ್ಲ, ಯಾಕಂದ್ರೆ ಎಲ್ಲ ಎಣ್ಣೆ ಪ್ಲಾಟ್ ಸಾವಿರಾರು ಕೋಟಿ ರೂಪಾಯಿ ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಆಗ್ತಿತ್ತು. ಮತ್ ಮನೆಗಳು ಇದು ಮತ್ ನೀರು ಜನನೂ ಬರ್ತಿರ್ಲಿಲ್ಲ ಅಲ್ಲಿ. ಅದಕ್ಕೆ ಏಷ್ಯಾದ ದೊಡ್ಡದ ಅಕ್ವಾಡಕ್ಟ್ 14 ಕಿಲೋಮೀಟರ್ ಅದನ್ನು ಮಾಡಿ ಇವತ್ತು ಇಂಡಿ ಭಾಗಕ್ಕೆ ಕೆರೆಗಳನ್ನ ತುಂಬುವಂತಹದ್ದು ಇದು ಮಾಡಲಿಕ್ಕೆ ಇವತ್ತು ಹೊಸ ನೀರನ್ನು ಮಾಡಿದ್ರು. ಹೀಗೆ ಸುಮಾರು 14,000 ಕೋಟಿ ರೂಪಾಯಿ ಕೆಲಸ ಇತಿಹಾಸದಾಗ ಹಿಂದೂ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ಪ್ರಾರಂಭ ಮಾಡಿ ತುಪ್ಸಿ ಬಬಲೇಶ್ವರದ ಮತ್ತು ಇನ್ನೊಂದು ಬಿಲಾಪುರ ಬುದಿಯಾಳನ್ನು ಕೂಡ ಮಾಡಿದೆ. ತದನಂತರ ಮುಂದೆ 18-19ರಲ್ಲಿ ಸುರ್ಪುರದವರು ಕೂಡ ಇದು ಮಾಡ್ತಾ ಇದ್ರು. ಅವಾಗ ಅಲ್ಲಿ 17 ಅದನ್ನು ವಾಟರ್ ಪೈಪ್ ಸ್ಕೀಮ್ ಅಂತ ಮಾಡಿ ಕನ್ವರ್ಟ್ ಮಾಡಿ ಕೊಟ್ಟಿದೆ. ಇದು ಹೀಗೆ ಪ್ರಾರಂಭ ಆಗಿ ಒಂದು ವರ್ಷದಲ್ಲಿ ಬಂದ. ಇನ್ನು ಮುಂದೆ ಏನಾಯ್ತು, ಕಳೆದ 4 ವರ್ಷ ಸರ್ಕಾರ ಇದ್ದದನ್ನು ಇದು ಹೇಳ್ಬೇಕಾಗ್ತದೆ. ಯಾರು ಇದ್ರೆ ಏನು ಪ್ರಶ್ನೆ ಇಲ್ಲ, ಯಾಕಂದ್ರೆ ನಾನು ಮಾಡಿದ್ನ ಹೇಳ್ತೀನಿ. 4 ವರ್ಷ ಏನಾಗಿದೆ ರಾಜ್ಯದಲ್ಲಿ, ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಹಣ ಇಲ್ಲ. ಅಲೋಕೇಶನ್ ವಾಟರ್ ಇದು ಫೈನಾನ್ಷಿಯಲ್ ಅಲೋಕೇಶನ್ ಇರ್ಲಾರ್ದೆ ಇವತ್ತು ಟೆಂಡರ್ ಮಾಡಿದ್ರು. ಪಿಡಬ್ಲ್ಯೂ ಇರ್ಬೋದು, ಪಿಡಬ್ಲ್ಯೂ ಸುಮಾರು ಒಂದು 20,000 ಕೋಟಿ 25,000 ಕೋಟಿ ಅಲ್ಲಿ, ಇಲ್ಲಿ ನೀರಾವರಿಯಲ್ಲಿ ಸುಮಾರು 35-40,000 ಕೋಟಿ ದುಡ್ಡು ಇಲ್ಲ, ಟೆಂಡರ್ ಮಾಡಿ ಇವತ್ತು ನಾವು ಅನುಭವಿಸ್ತಾ ಇರುವಂತದ್ದು. ಇವರು ಮಾಡಿದಂತ ಹಿಂದೆ ಮಾಡಿದಂತ ಕೆಲಸ ಏನು ಬಾಕಿ ಇಟ್ಟು ಹೋಗಿದಾರಲ್ಲ, ಅದನ್ನ ನಾವು ಇವತ್ತು ನಿಭಾಯಿಸಬೇಕಾಗಿದೆ. ಪೇಮೆಂಟ್ ಇಟ್ಟು ಹೋಗ್ಯಾರ. ಮತ್ ನಾವೇನ್ ಮಾಡಿದ ಅವಾಗ, ನಾವು ಲಕ್ಷಾಂತರ ಕೋಟಿ ಪೇಮೆಂಟ್ ಮಾಡಬೇಕು. ಎರಡನೇದಾಗಿ ಇವತ್ತು ಸಹ ಟೆಂಡರ್ ಕಾರ್ಡ್ ಎಲ್ಲ ಇಟ್ಟಿದ್ರಲ್ಲ, ಅವಾಗ ನಾವು ಸ್ಟಾಪ್ ಇಡ್ಬೇಕಾಯ್ತು. ನಾನು ಆ ಒಂದು ಜನರಲ್ ಇದಾಯ್ತು ರೋಗಿ ಅಂತಲ್ಲ, ಇದೇನು ದೊಡ್ಡ ವಿಚಾರ ಅಲ್ಲ. ನೀವು ಹೇಳಿ ನನ್ಗೆ ಇದೊಂದು ದೊಡ್ಡ ವಿಚಾರ ಅಲ್ಲ, ಕೂತ್ಕೊಂಡ ಇದನ್ನು ಮಾಡ್ತೀವಿ, ಅದು ಪದ್ಧತಿ ಇರ್ತದೆ. ಇವತ್ತು ಈ ಕೆರೆ ತುಂಬು ಯೋಜನೆ ಪ್ರಾರಂಭ ಮಾಡಿದ್ ನಾವೇ, ನಿಮಗೂ ಗೊತ್ತದು. 2004 ಪ್ರೊಫೆಸರ್ ಉಗ್ಗಿ ಅವರು ಬಂದ ಇವತ್ತು ರಾಜ್ಯದಾಗ 6,000 ಕೆರೆ ತುಂಬುವಂತ. ಈಗೇನಾಗ್ಯದ, ಈ ಫೀಲ್ಡ್ ಚಾನಲ್ ಇರ್ಲಾರ್ದಕ್ಕ, ಈ ಫೀಲ್ಡ್ ಚಾನಲ್ ಇರ್ಲಾರ್ದಕ್ಕೆ ಎಲ್ಲರೂ ಕೂಡ ನೋಡಿ, ಅದನ್ನು ಕೂಡ ನನ್ನ ಕಡೆ ಎಲ್ಲರೂ ಪಾಪ ರೈತರು ವಾಲ್ವ್ ಆಗಿ ನಿಮ್ಮೆಲ್ಲ ನಮ್ಮದಿ ಮಾಡ್ಯಾರ. ನಮ್ಮ ಅಡಿಕೆ ಲಿಫ್ಟ್ನಾಗೂ ಹಿಂಗೆ ಐತಿ, ಎಲ್ಲ ವಾಲ್ವ್ ಗೀಲ್ ಇದು ಮಾಡ್ಕೊಂಡು ಡೈರೆಕ್ಟ್ ಆಗಿ ಇದು ಮಾಡ್ಕೊಂಡು ಎಲ್ಲ ಇಲ್ಲಿ ಫೋಟೋಸ್ ನನ್ನ ಕಡೆ ಇದಾವೆ. ಸ್ವಾಭಾವಿಕ ರೈತ ನಿಮ್ಮಲ್ಲಿ ಅಟ್ಟೆ ಮಾಡಿರಪ್ಪ, ನಮ್ಮಲ್ಲಿ ಮಾಡ್ಯಾರ, ಮತ್ತೆ ಯಾರು ನಿಮ್ಮೆಗೆ ತಪ್ಪತ್ತ ಇಲ್ಲ. ಹೀಗಾಗಿ ಈ ಯೋಜನೆಯನ್ನ ಹುಟ್ಟು ಹಾಕಿದವನು ನಾನೇ, ಈ ಪಿಲಾಪುರ ಬೂದಿಯಾಳ ಯೋಜನೆಯನ್ನ ಪ್ರಾರಂಭ ಮಾಡಿದವರು ನಾವೇ, ಡಿಕ್ಲೇರ್ ಮಾಡಿದಂಥವ್ರು ನಾವೇ. ನೀರಿನ ಲೊಕೇಶನ್ ಬಹಳ ಕಷ್ಟ ಇತ್ತು, ಇಲ್ಲಿನೂ ಕೂಡ ಹಂಗೆ ವಾಟರ್ ಲೊಕೇಶನ್ ಬಹಳಷ್ಟು ಕಷ್ಟ ಆಗ್ಯದ. ಅದೆಲ್ಲವೂ ಮಾಡಿದ್ವಿ. ಪಾಪ ನಮ್ಮ ಇವರು ಶಾಸಕರು ಕೂಡ ಇವತ್ತು ಅವ್ರು JDS ಅವ್ರು ಇರ್ಬೋದು, ಆದ್ರೆ ಅವರು ಕೂಡ ಬಹಳಷ್ಟು ಒತ್ತಾಯ ಮಾಡಿದಾರೆ. ಅವ್ರ ಲೆಟರ್ಸ್ ನನ್ನ ಕಡೆ ಅದಾವ. ಅವರು ಬಹಳಷ್ಟು ಈಗ FIC ಆಗ್ಬೇಕು ಅಂತ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಇದರ ರಾಜಕೀಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಈಗ ನಿಮ್ಮ ಮುಂದಿರುವಂಥದ್ದು FIC ಇರೋದ. ಈಗಾಗಲೇ ನಾನು ಮೊನ್ನೆ MD ಮಾತು ಕೂಡ ಮಾತಾಡಿದ್ದೀನಿ. ಇವ್ರು ಹೇಳಿದ್ರು ಡೈರೆಕ್ಟ್ ಘೋಷಣೆ ಮಾಡಿದ್ವಿ. ಆಮೇಲೆ ನೀವೊಂದು ಹೇಳಿದ್ರಿ, ಇಂಡಿಯಾದಾಗ ಮೊನ್ನೆ ಮುಖ್ಯಮಂತ್ರಿಗಳು ಹೆಂಗೆ ಹೇಳಿದ್ರು ಅಂತ. ಇಂಡಿಯಾದಾಗ ಸುಮ್ಮನೆ ಹೇಳಿಲ್ಲ. ನಾವು 2000 ನಾನು ಹೋಮ್ ಮಿನಿಸ್ಟರ್ ಇದ್ದಾಗ 19 ಕೆರೆಗಳು ಯೋಜನೆ ರೂಪಿಸಿದೆ. ನಾನೇ ರೂಪಿಸಿದ್ದೆ. ನಾನು ಒರಿಜಿನಲ್ ಗೌರ್ಮೆಂಟ್ ಸ್ಕೀಮ್ ಇರಲಿಲ್ಲ. ನಾನು ಪಾಪ ಒಬ್ಬ ಇಂಜಿನಿಯರ್ ಹುಡುಗ ಮಹೇಶ್ ಮಾಯಪ್ಪ, ಒಬ್ಬ ಯಂಗ್ಸ್ಟರ್. ಅಲ್ಲೂ ತಿರುಳು ಅಕ್ವಾಡಕ್ಟರ್ ಮಾಡಿದೀವಿ. ಬರೀ ಹೊಲಗಳಂತೂ ನೀರು ಕೊಡಕ್ಕೆ ಆಗಂಗಿಲ್ಲ. ಅಕ್ವಾಡಕ್ಟ್ ಮಾಡಿವಿ, ಎಷ್ಟಾದ್ ದೊಡ್ಡ ಅಕ್ವಾಡಕ್ಟ್ ಅಂತ ಹೇಳ್ತೀವಿ. ಏನಾದ್ರು ಒಂದು ಸ್ವಲ್ಪ ಅದರಿಂದ ಪ್ರಯೋಜನ ಆಗ್ಬೇಕಲ್ಲ ಅಂತೇಳಿ ಒಂದ್ ದಿವಸ ನಾನು ಇಬ್ಬರೇ ಕೂತ. ಅವಾಗ ನಾನು ನೀರಾವರಿ ಮಂತ್ರಿ ಇರಲಿಲ್ಲ, ಹೋಮ್ ಮಿನಿಸ್ಟರ್ ಇದ್ದೀನಿ. ಕೃಷಿ ಇದನ್ನ ಮಾಡಿದಾಗ ಸರ್ ಅದನ್ನು
ಕೆರೆ ತುಂಬುವುದು ಮಾಡೋಣ್ರಿ ಅಂತ ಹೇಳಿ ನಾನು ಹೇಳಿದೆ, ಮಾಡೋಣಪ್ಪ ಅಂತ ಕೆರೆ ತುಂಬುದು ಮಾಡೋಣ ಅಂತ ಹೇಳಿ 2 ಯೋಜನೆ ಮಾಡಿವಿ. ಅಲ್ಲಿ 41 ಕಿಲೋಮೀಟರ್ನಾಗ ಒಂದು ಸ್ವಲ್ಪ ಅರ್ಥಡಿ ಉಂಟಾಗಿದೆ. ಕಾಂಟ್ರಾಕ್ಟರು ರೈತರು ಸ್ವಲ್ಪ ಸಮಸ್ಯೆ ಆಗಿದೆ. ಒಂದು ಕನ್ನೂರ್ ಮ್ಯಾಗ ಒಂದು ಕನ್ನೂರ್ ಮ್ಯಾಗ ಹಾಕಿ 160 ಕೋಟಿದು, ಈ ಕಡೆ ಒಂದು 140 ಕೋಟಿದು. ಈಗ ಮುಂದೆ ಅದನ್ನ ಮಾಡಿ ಇವತ್ತು 19 ಕೆರೆಗಳು ಏನು ಮನೆ ಮುಖ್ಯಮಂತ್ರಿಗಳು ಮಾಡ್ಯಾರ. ಇದು ಟೆಂಡರ್ ಆಗಿ ಕೆಲಸ ಆಗಿ ಆ ಯೋಜನೆ ಕೊಟ್ಟಾರ. ಅದನ್ನು ಆ ಮೊನ್ನೆ ಮುಖ್ಯಮಂತ್ರಿ ಘೋಷಣೆ ಮಾಡಿದ ಅದ್ರಾಗ. ಅದೇ ರೀತಿ ನಿಮ್ಮ ರೇವಣ ಸಿದ್ದೇಶ್ವರ ಯೋಜನೆ ಅದನ್ನು ಕೂಡ ಟೆಂಡರ್ ಆಗಿ 1ನೇ ಹಂತ 2ನೇ ಹಂತ ಆಗಿ ಆ ಎಲ್ಲ ಹಣ ಕೂಡಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ಇವತ್ತು ಇಂಡಿ ತಾಲೂಕದಾಗ ಅಂದ್ರೆ ನಮ್ಮ ಇದು ಕೂಡಿಸಿ ಅದನ್ನ ಲೆಕ್ಕ ಹೇಳ್ಯಾರ ಉಳ್ಕೊಂಡಿಲ್ಲ. ಇದು ಪರಿಸ್ಥಿತಿ. ಸುಮ್ಮನೆ ಅಲ್ಲಿ ಇಂಡಿಯಾಗ ಹೆಂಗ್ ಮಾಡಿದ್ರು ಇಲ್ಲಿ ಹೆಂಗ್ ಮಾಡ್ತಾರಂದ್ರ ಹಂಗಿಲ್ಲ. ಅದು ಸರ್ಕಾರಕ್ಕೆ ಅದೇ ಹುಡುಸಿ ಕಪ್ ಅಲ್ಲದ ಸರ್ಕಾರ. ಸರ್ಕಾರಕ್ಕೂ ಪದ್ಧತಿ ಇರ್ತದ, ನೇಮ್ ಇರ್ತದ. ಅರವಿಂದ್ ಕುಲಕರ್ಣಿ ಬಹಳ ಆತ್ಮೀಯರು. ಅವ್ರು ಯಾವಾಗ್ಲೂ ಕೂಡ ಯಾವಾಗ ಅವ್ರಿಗೆ ನಾವು ಏನಾದ್ರು ಮಾಡಿ ಸ್ಪಂದನೆ ಮಾಡಿದೀವಿಲ್ಲ ಹೇಳ್ರಿ ನೀವು ಮಾಡ್ತೀನಿ. ಇಲ್ಲ ದೊಡ್ಡ ಕೋರ್ಸ್ ಅವ್ರಿಗೆ ದೊಡ್ಡ ಕೆಲಸ ಅಲ್ಲ. ನಾನು ಇಲ್ಲಿ ಬಂದು ಹೇಳೋಗಿನಂದ್ರೆ ಅದು ಆಯ್ತದ ಏನ್ರಿ ಮಾಡ್ತೀವಿ. ಅದ ಪದ್ಧತಿ ಮೀಟಿಂಗ್ ರೊಕ್ಕ ಇಡ್ರಿ ಇವತ್ತು ತಂದಿಲ್ ಕ್ಯಾಶ್ ತಂದಿಲ್ ಮಾಡಿರಿ ಅದು ಗೌರ್ಮೆಂಟ್ ಪದ್ಧತಿ ಅಲ್ರಿ. ಅದಕ್ಕೆ ಇವತ್ತು ನಾನು ಎಬಡಿ ಮಾತಾಡಿದ್ದೀನಿ. ಈಗ ಕನ್ಸಲ್ಟೆನ್ಸಿ ಕೊಟ್ಟಿದ್ದಾರೆ ಏನ್ರಿ, ಕನ್ಸಲ್ಟೆನ್ಸಿ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಟೆಂಡರ್ನು ಕೂಡ ಅತಿ ಶೀಘ್ರದಲ್ಲಿ ಇವತ್ತು ನಾವು ಟೈಮ್ ಲಿಮಿಟ್ನಾಗ ಇದು 200 ಕೋಟಿ ಜೂಜು ಬರೀ 14,000 ಕೋಟಿ ಮಾಡಿ ನಮ್ಗೆ 200 ಕೋಟಿ. ಈಗ ಅವ್ರು ಜಲಾಶಯ ಮಾತಾಡ್ತಿದ್ದೀನಿ ಆ ಟೆನ್ಷನ್ ಇಟ್ಕೊಳತ್ತೀವಿ. ನಾನು ಇವತ್ತು ಮಾತು ಕೊಡ್ತೀನಿ. ಒಂದು ಕಡೆಯವರ ನನ್ನ ವಿಶ್ವಾಸ ಇದೆ. ಅತಿ ಶೀಘ್ರದಲ್ಲಿ ಅದರ ಪದ್ಧತಿ ಅದೇನಂತ ಪ್ರೊಸೀಜರ್ಸ್ ಬಿಟ್ಟ ಮಾಡಕ್ ಆಗಂಗಿಲ್ಲ. ಅದನ್ನ ದಯವಿಟ್ಟು ನೀವು ಕೂಡ ಅರ್ಥ ಮಾಡ್ಕೊಂಡು ನೀವು ತಿಳ್ಕೊಂಡವ್ರಿದ್ದೀರಿ. ಆ ಪದ್ಧತಿ ಪ್ರಕಾರ ಇವತ್ತೊಂದು ದಿವಸ ಇದು ಮಾಡಿಸಿ ಈಗ ಇವ್ರು ತೋರ್ಪ ಎಮಿಡಿದ್ದವು ಸುಮ್ಮನೆ ಮತ್ತೆ ಹಿಂದೆ ಮುಂದೆ ಬೇಡ. ಯಾಕಂದ್ರೆ ನಾವು ಸ್ವಲ್ಪ ನೇರವಾಗಿರ್ತೀವಿ. ಆಮೇಲೆ ನಾ ಬರೇ ಮನೆ ಅವನೊಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಬರೀ ಬಿ ಪಾಟ್ರ್ ಬರೀ ಬಬಲೇಶ್ವರ್ ಬರ್ತದೆ. ಬಿಜಾಪುರ ಮೇನ್ ಕೇಳ ಬಬಲೇಶ್ವರ್ ಬರ್ತದ ಏನು ಬಬಲೇಶ್ವರ್ ಬರ್ತದೆ ಬರ್ತದ. ಬಿಜಾಪುರ ಮೇನ್ ಕೇಳ ಯಾರಿಗೆ ಬರ್ತದ? ದೇವ್ರಪುರಿಗೆ ಕುಡಿಯಾಕ ನೀರು ಕಲ್ಕೇರಿ ಗೀರ್ಕೇರಿ ಹಂಗೆ. ನಮ್ಮ ದೇಶಪಾಂಡೆ ಸಾಹೇಬ್ರು ಲೋಕಾಯುಕ್ತರ ಊರು ಯಾವ್ದದ? ಕಡೆಕ್ನೂರು. ಅದು ಹಾ ಎಲ್ಲ ಏನ್ರಿ ಕೊಡ್ರ ನಿಮ್ಗೆಲ್ಲ ಬಿಜಾಪುರ ಮೇನ್ ಕೇಳ ಮಾಡತ್ತೀರಿ ಹೆಂಗೆ 200 ಕಿಲೋಮೀಟರ್ ನೀವು ಅಂದಿಲ್ಲ. ಯಾರೋ ನೋಡಿದ್ನ ಪೇಪರ್ನಾಗ. ನಾವೊಂದು ಕುಕ್ಷೇಟ್ ಅನ್ಕೊಳಂಗಿಲ್ಲ. ನಾ ಆಮೇಲೆ ಹೇಳ್ತೀನಿ. ಹಲೋ ನಿಮ್ ಸಲುವಾಗಿರಪ್ಪ. ಹಲೋ ಈಗ ಈಗ ಈ ಕನ್ಸಲ್ಟೆನ್ಸಿ ಕೊಟ್ಟು ನೀವು ಇದೇನೋ ಆರ್ಡರ್ ಮಾಡಿದಿರಲ್ಲ, ಇದು ಎಷ್ಟು ದಿವಸನಾಗ ಮುಗಿಸ್ತೀರಿ ಇದನ್ನ? ಹಾ ಆಯ್ತು. ಹಿಂದೆ ಮಾಡಿದಾರಂತಲ್ರಿ, ಹಿಂದೆವು ಮಾಡಿದಾರಂತಲ್ಲ DPR ಇಲ್ಲ. ಸೊ ಮನೆ ಇಲ್ಲ ಇಲ್ಲನಾ? ಇಲ್ಲ ಇಲ್ಲ ಬೇಡನಾ? ಓಕೆ 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 ಇಲ್ಲೇ ಇದ್ರಲ್ಲ. ಓಕೆ 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 ಅಂದ್ರೆ ನಾನು ಇಷ್ಟೇ ಹೇಳ್ಬೇಕು ನೋಡಿ ಮೋಹನ್ರಾಜ್, ನಾವು ಒಮ್ಮೆ ಕಮಿಟ್ಮೆಂಟ್ ಮಾಡಿದ್ರೆ ನಾವು ಅದು ಫೈನಲ್. ಅದು ನಾನು ಕಮಿಟ್ ಮಾಡ್ಬೇಕೀಗ. ನೀವು ಮುಂದೆ ಇದನ್ನ DPR ಎಷ್ಟು ದಿವಸನಾಗ ಆಗ್ತದೆ, ಅದು ರೈತರನ್ನ ಕನ್ಸಲ್ಟ್ ಮಾಡ್ಕೊಂಡು ಎಷ್ಟು ನಮಗಿರ್ತದೆ, ಯಾವಾಗ ಟೆಂಡರ್ ಕರಿತೀವಿ ನಾವು ಅದನ್ನ ಬೇಕಿಷ್ಟೇ. ಎಷ್ಟು 200 crores ಆಗ್ತದ ವ್ಯಾಲ್ಯೂಯೇಷನ್? ಅದು 130 crores 132 crores ಆಗುತ್ತಾ? ಓಕೆ, ದೊಡ್ಡ ವಿಷಯ ಅಲ್ಲ ಅದು. 130 200 ವಾಟ್ ಎವರ್ ಇಟ್ ಈಸ್, ಏನು ಏಟ್ ಆಗ್ತದೆ ಆ್ಯಕ್ಚುಲಿ. ಹ್ಞೂ ರೀ. ಅಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ ನಾನು ಈಗ. ಕರೆಕ್ಟ್ ಕರೆಕ್ಟ್. ಅದ್ರ ಎಷ್ಟು ದಿವಸ ಆಗ್ತದೆ ಇದು ಅಂದ್ರೆ ಅಂತ ನಾವು ಟೆಂಡರ್ ಕರೀದು ಯಾವಾಗ ಆಗ್ತದೆ? DPR ಕಂಪ್ಲೀಟ್ ಆಗಿ ಟೆಂಡರ್ ಕರೀದು ಅಷ್ಟು ದಿವಸ ಆಗ್ತದೆ. ಐ ನೋ ನಾಟ್ ಎ ಬಿಗ್ ಇಶ್ಯೂ. ಅದು ಗೊತ್ತೈತೆ ಅದಕ್ಕೆ. ಅವ್ರಿಗೆ ಅದೇ ಬಿಗ್ ಇಶ್ಯೂ ಇರ್ತದ. ಅಂದ್ರೆ ಎಷ್ಟು ದಿವಸ ಅಂದ್ರೆ ಏನ್ರ ನಾನು ಹಾಂ ಹಾಂ ಓಕೆ 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 ರೈಟ್. ಈಗ ನೀವು ಅಲ್ಲಿ ಏನದ ಅಂತ ಹೇಳ್ತೀನಿ ಕೇಳ. ಮಾತಾಡಿದೆ
ಅಲ್ಲ ಮೋಹನ್ ರಾಜ್ ಮಾತಾಡಿದ್ದೀನಿ. ಅವ್ರೇನಾಗ್ತಾರೆ, ಈಗ ರೈತರು ಕೂಡ ಕನ್ಸಲ್ಟ್ ಮಾಡ್ಕೊಂಡು ನೀವು ಡಿಕ್ಲೇರ್ ಮಾಡಬೇಕಾಗ್ತದೆ. ಹೋಗಿ ಎಲ್ಲಾನು ಹೋಗಿ ಕನ್ಸಲ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಅವರು ವಿದಿನ್ 3 ಮ್ಯಾಕ್ಸಿಮಮ್ ಅದಕ್ಕೆ ರೈತರ ಫೀಡ್ ಹಂಗೆ ಇದ್ರ DPR ಅಲ್ಲೇ ಕುತ್ಕೊಂಡು ನೀವು ಆಫೀಸ್ನಾಗ ಕುತ್ಕೊಂಡು ಹೊಡಿತಿದ್ವಿ ಗಾಡಿ, ಈಗ ಫ್ರೀಸ್ ಮಾಡ್ಬೇಕಾಗ್ತದೆ ನೀವು. ಅದಕ್ಕೆ ಏನು 3 ತಿಂಗಳು ಟೈಮ್ ಅವ್ರು ಹೇಳ್ತಾರೆ. ನೀವು 4 ತಿಂಗಳಿಗೆ ಸರ್ ನೀವು ಅದನ್ನ ಅನುಮೋದನೆ ಕೊಡಿಸ್ಬಿಡ್ರಿ. ನಾನಂದ್ರೆ ವಿದಿನ್ 5 ತಿಂಗಳ 6 ತಿಂಗಳ ಒಳಗಡೆ ಇದನ್ನ ಟೆಂಡರ್ ಮಾಡಿ ನಿಮ್ ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತು ಅದನ್ನ ದೊಡ್ಡ ಕೆಲಸ ಅಲ್ಲ, ಒಂದು 3 ತಿಂಗಳ ಮುಗಿತದೆ ಕೆಲಸ. ಇದನ್ನ FICD ಮುಗಿತಾರೆ 6 ತಿಂಗಳು ಬೇಕು ಮ್ಯಾಕ್ಸಿಮಮ್. ಇದೆಲ್ಲಾನು ಕೂಡ 6 ಮಂತ್ಸ್ನಾಗ ಎಲ್ಲ ಮುಗಿದೋಗ್ತದೆ. ಅಂದ್ರೆ ಇದು ನಿಮ್ಮನ್ನ ರೈತರ ಹತ್ರ ಬಂದು ನಿಮ್ಮನ್ನ FICD ಎಲ್ಲಾನು ಇದು ಮಾಡ್ಬೇಕಾಗ್ತದೆ. ಹಿಂದೆ ತಾಂತ್ರಿಕ ಸಮಸ್ಯೆಗಳಿರ್ತಾವೆ. ಕುಲಕರ್ಣಿ ಅವ್ರ ಜೊತೆ ನಾನು ಹೇಳ್ಬಿಟ್ರೆ ಅದು ಸುಳ್ಳು ಹೇಳುವಂತ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಭರವಸೆ ಕೊಡ್ತಾ ಇದ್ದೀನಿ, ಇವತ್ತು ಮಾತು ಕೊಡ್ತಾ ಇದ್ದೀನಿ. ಇವತ್ತು 3 ತಿಂಗಳ ಟೆಂಡರ್ ಪ್ರೊಸೆಸ್ ಅದನ್ನ ನಿಮ್ಗೆ ಕನ್ಸಲ್ಟ್ ಮಾಡಿ ಅದನ್ನ ಮುಗಿಸ್ತಾರ. 4ನೇ ತಿಂಗಳು ಇವತ್ತು ನಾನು ಅದನ್ನ ಅನುಮೋದನೆ ತರಿಸ್ಕೊಡ್ತೀನಿ. 5ನೇ ತಿಂಗಳು 6 ತಿಂಗಳು ಟೆಂಡರ್ ಮಾಡಿಸಿ 3 ತಿಂಗಳಿಗೆ ಅದನ್ನ ಮುಗಿಸ್ಕೊಡ್ತೀನಿ. ಇದು ಪ್ರಾಮಾಣಿಕವಾದಂತಹದ್ದು, ಸತ್ಯವಾದಂತಹ ಮಾತು. ಇದನ್ನ ಬಿಟ್ಟು ನಾವೇನಾದ್ರೂ ಹೇಳಿದ್ರ ಅದು ಸುಳ್ಳು ಹೇಳಂಗ ಆಗ್ತದೆ. ಸುಮ್ಮನೆ ನಾನು 200 ಕೋಟಿ ರೂಪಾಯಿ ಗಂಡ ತಂದಿಲ್ಲ ಇರ್ತೀನಿ, ಅದೆಲ್ಲ ಬೋಗಸ್ ಮಾತಾಡ. ನಾ ಬೋಗಸ್ ಮಾತಾಡೋಂತ ನನಗೆ ಅವಶ್ಯಕತೆ ಇಲ್ಲ. ಅದಕ್ಕೆ ಹೇಳ್ತೇನೆ, ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೇನೆ. ಮತ್ತು ನನ್ನ ಬಗ್ಗೆ ಅವ್ರಿಗೂ ಕೂಡ ಕುಲಕರ್ಣಿ ಅವ್ರಿಗೆ ಗೊತ್ತದ. ನಾವೇನೋ ಹೇಳಿದ್ರೆ ಒಂದೇನ್ರ ಹೇಳ್ತೀವಿ ಅಂದ್ರೆ ಅದನ್ನ ಮಾಡ್ತೀವಿ. ಯಾವತ್ತೂ ನಾವು ಬೇಡಂಗ ಅದೇನು ಹಠ ಮಾಡಿ ಏನೋ ಇರಲಿ, ತಲೆ ಕೆಳಗಾಗ್ಲಿ ಕಾಲ್ ಮೇಲಾಗ್ಲಿ ನಾವು ಮಾಡೋದಂತ ಮಾಡೇ ಮಾಡ್ತೀನಿ. ಅವ್ರಿಗೆ ಯಾವ್ದು ಮಾತು ಬೇಕಾಗಿಲ್ಲ. ಅದಕ್ಕೆ ವಿನಂತಿಯನ್ನು ಮಾಡ್ಕೋತೀನಿ. ಇವತ್ತು ಇಷ್ಟೆಲ್ಲ ಇದನ್ನ ನಾವು ಮಾಡಿದ್ವಿ. ಜಿಲ್ಲೆಗೆ ಇನ್ನ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ಆಗ್ಲಾದ ಇಷ್ಟೆಲ್ಲ ಮಾಡಿದ್ದೀವಿ. ಮತ್ತೆ ಕುಲಕರ್ಣಿ ಹೇಳಿದ್ರು ಭಾಷಣದಾಗ MP ಪಾಠ ನೀವೇ ಚಾಲು ಮಾಡಿರ್ತೀವಿ. ಒಂದು ಮಾತು ಹೇಳ್ಬಾರ್ದು ನೀ ನಾನು ನೋಡಿದ್ವಿ ಕುಲಕರ್ಣಿ ಹೇಳ್ತಾರ ಅಂತೇಳಿ. ಮಂತ್ರಿ ನಾ ಇದ್ದೀನಿ, ಮತ್ತೊಬ್ಬರು ಮಾಡ್ತಾನೆ. ಅಲ್ಲ ಈಗ ಮಂತ್ರಿ ಅಲ್ಲಪ್ಪ, ಈ ಕುಲಕರ್ಣಿ ಮಂತ್ರಿ ಇರ್ತಾರೆ. ಯಾವ ಟಿಕೆಟ್ ಮಾಡ ಮಂತ್ರಿ ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ಬೇಕು, MP ಪಾಠ ಮಾಡ್ಬೇಕು. ಅದು ಬೇಡ, ಸುಮ್ಮನೆ ಇಲ್ಲ ಕಾಗದ ಪತ್ರದ ಆರ್ಡರ್ಸ್ ಅದಾವ ಎಲ್ಲ ಅದಾವು. ಅಲ್ಲಿ ಯಾರು ಸಿಗ್ನೇಚರ್ ಇರ್ತದೆ ಅಂತ ಗೊತ್ತೈತಿ, ಯಾರು DPR ಇರ್ತದೆ, ಯಾರು ಟೆಂಡರ್ ಮಾಡ್ತಾ ಗೊತ್ತಿರ್ತದೆ. ಬೇಡ ಕುಲ್ಕೊಂಡು ಬೇಡ ಮಾತು ಅಷ್ಟೇ. ನಾನು ಏನ್ರಿ ಒಂದ್ ನಿಮಿಷ ಇಲ್ಲಪ್ಪ, ಇಲ್ಲ ತಾಂತ್ರಿಕ ಹೇಳ್ತಾರೆ. ಇದು ಶಾಂತಿ 1 ನಿಮಿಷ ತಾಂತ್ರಿಕ ಹೇಳ್ತಾನೆ. 25 ಎಕರೆಯಿಂದ 75-80 ಎಕರೆ ಪೂರ್ಸಾರ ಅದ್ರೊಳಗೆ ನೀರು ಬರೋದು ಒಂದು 2 ಇಂಚ್ ಬರೋದು ಸರ್. ಇದು ಮಧ್ಯಪ್ರದೇಶ ಮಾಡೆಲ್. ಇದನ್ನು ಹೇಳ್ತೀನಿ ಕೇಳ್ರಿ. ಈಗ ಇದು ನಿಮ್ಮ ಮುಂದೆ 15-20 ಎಕರೆ ಒಂದು ಬಾಕ್ಸ್ ಆಗ್ಬೇಕು. ಈಗ ಟೆಕ್ನಿಕಲ್ ಇದನ್ನು ಒಂದು ಹೇಳಿ ಬಿಡ್ತೀನಿ. ಇದು ಏನು ನೀವು ಹೇಳ್ತಾರೆ, ಈ ಬಾಕ್ಸ್ ಇದೆ. ಫಸ್ಟ್ ಟೈಮ್ ನಾನು ಒಂದು ಟೀಮ್ ಮಾಡಿ ಕಳಿಸಿದ್ದೆ ಮಧ್ಯಪ್ರದೇಶಗೆ. ಮಧ್ಯಪ್ರದೇಶದಾಗ ಎಲ್ಲೆಲ್ಲಿ ನೀರಿನ ಕೊರತೆ ಇರ್ತದಲ್ಲ, ನೀರಿನ ಕೊರತೆ ಎಕ್ಸ್ಟ್ರಾ ಇರ್ತದ, ಅಲ್ಲಿ ನೀರು ಸರಿಯಾಗಿ ಹೋಗ್ಬೇಕು. ಒಂದು ನಾವು ಏಷ್ಯಾದ ಅತಿ ದೊಡ್ಡ ಯೋಜನೆ ಇದು ಹನಿ ನೀರಾವರಿ ಯೋಜನೆ ಇಲ್ಲೇ ನಮ್ಮ ಹುಣಗುಂದಾಗ ಮಾಡಿದೀವಿ. ಅಲ್ಲಿ ಬಹಳಷ್ಟು ರೈತರು ಅದನ್ನ ಇವತ್ತು ಏನಾಯ್ತು, ಅದನ್ನ ಸುತ್ತಕೊಂಡು ಅದನ್ನ ಹಾಕೊಳ್ಳುವಂತದ್ದು ಏನೋ ಪೈಪ್ ಇದು ಮಾಡಿ ಸ್ವಲ್ಪ ಎಲ್ಲ ನಿರ್ವಹಣೆದಾಗ ಸ್ವಲ್ಪ ತೊಂದರೆ ಆಗ್ಯದ. ಇಲ್ಲಿ ಮಧ್ಯಪ್ರದೇಶ ಮಾಡೆಲ್ ನಲ್ಲಿ ನಾನು ಒಂದು ಟೀಮ್ ಕಳಿಸಿ ಎಲ್ಲ ಮಾಡಿದಾಗ ಮಧ್ಯಪ್ರದೇಶ ಮಾಡ್ತಾರೆ, ಅದು ನೀರನ್ನ ಒಂದ್ ಕಡೆ ಒಯ್ದು ಬಿಡ್ತಾರೆ. ಅಲ್ಲಿಂದ ರೈತರು ಏನ್ ಹೇಳ್ತಾರಲ್ಲ, ಅಲ್ಲಿಂದ ರೈತರು ಮುಂದೆ ಏನ್ ಮಾಡ್ತಾರ, ತಮ್ಗ ಬೇಕಾದಂಗ ಅವ್ರು ಬೇಕಾದ್ರೆ ನೀವು FICD ಮಾಡ್ಕೊಳ್ಳಿ ಅಥವಾ ಡ್ರಿಪ್ಪರ್ ಮಾಡ್ಕೊಳ್ಳಿ, ಅದೇನೋ ಮಾಡ್ಕೊಳ್ಳಿ, ಅದು ನಿಮಗ್ ಬಿಟ್ಟಿರ್ತೀವಿ. ಅಂದ್ರೆ ಅಪ್ ಟು ದಟ್ ಪಾರ್ಸಲ್ ತರ ನೀರು ನಾವು ತಂದು ಕೊಡ್ತೀವಿ. ಅದು ಹೊಂಡಾನು ಕೂಡ ಹೊಂಡಾನು ಮಾಡ್ತೀವಲ್ಲ, ಅಲ್ಲಿ ಹೊಂಡ ಇಲ್ಲ ಸ್ಕೀಮ್ ಆಗಿಲ್ಲ. ಈಗ ಹೊಸದಾಗಿ ಒಂದು ಹೊಂಡ ಮಾಡ್ಬೇಕು ಅಂತ ಕೂಡ ನಡೆದ ನೋಡೋಣ, ವಿಚಾರ ಮಾಡ್ತೀನಿ. MD ಅವ್ರ ಜೊತೆ ಮಾತಾಡಿದ್ದೆ ನಾನು. ಅವಾಗ ನಮ್ಮ W ಎಲ್ಲ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಬೆಂಗಳೂರು ಸೈಡ್ ಒಂದೇನೋ ಇದು ಯೋಜನೆ ಇದೇ ತರ ಆಗ್ಯದ. ಇಲ್ಲಿ ನಮ್ಗ ರೈತರು ಮಾನ್ಯ ಬಂದಾಗ ನಾವು ವಿಚಾರ ಮಾಡಿದಾಗ ರೈತರ ಅಭಿಪ್ರಾಯ ತಗೊಂಡೇ MD ಅವರು ಇದು TPR ಮಾಡಕ್ ಹೇಳ್ಯಾರ. ಅಂದ್ರೆ ರೈತರದ್ದು ಒಂದು ಮೀಟಿಂಗ್ ಕರೆದು ಎಲ್ಲ ಸಿಬ್ಬಂದಿ ಕೊಂಡಿಸ್ಕೊಂಡು ನೀವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀರಿ, ಅದಕ್ಕೆ ಯಾರು ಮಾತಿಲ್ಲ. ಬಟ್ ಇಲ್ಲಿ ಏನಾಗತ್ತದಂದ್ರ ಇಲ್ಲೇನ್ ಡಬ್ಬಿಗಳಲ್ಲಿ ಅಲ್ಲಿನೇ ಒಂದು ಕೃಷಿ ಹೊಂಡ ಮಾಡಿ, ಆ ಕೃಷಿ ಹೊಂಡದಿಂದ FIC ಕಾಲೇಕಿನ
ಪೈಪ್ಲೈನ್ ಮುಖಾಂತರ ಅವ್ರವ್ರ ಹೊಲಗೆ ಒಂದೊಂದು ಔಟ್ಲೆಟ್ ಕೊಟ್ಟು ಮೋಟರ್ ಅಂದ್ರೆ ಅದು ಅವ್ರಿಗೆ ಮಾಡ್ಕೊಳಕ್ ಆಗಲ್ಲತ್ತಾರ. ಒಂದೊಂದ್ ಕಿಲೋಮೀಟರ್ ದೂರ ನಮ್ ಪೈಪ್ಲೈನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದ. ಒಂದ್ ಮೋಟರ್ ಒಂದ್ TC ಕುಂಡ್ರಿಸಿ ಆ ತರ ಮಾಡಿದ್ರೆ ನಾವ್ ಯಾರು ರೈತರು ಹೊಡೆದಾಡಂಗಿಲ್ಲ, ಜಗಳ ಆಡಂಗಿಲ್ಲ. ಈಗ ಏನಾಗತ್ತದ್ರಿ, ಯಾರು ಹೊಲ್ದಾಗ ಡೆಬ್ ಐತ್ಲ ಅವ ನೀರು ಉಣಿಸ್ಕೊತಾನ, ಮುಂದಿನ ಕೊಡೋದಿಲ್ಲ, ಮತ್ತೆ ಹಿಂದ್ ಕಡಿತಾರ. ಇದು ವಾಲ್ಗಳದು ಇದ್ರದ್ದು ದೊಡ್ಡ ಸಮಸ್ಯೆ. ದಿನ ನಾವು ಫೋನ್ ಹಚ್ಬೇಕು, ಆ ಡಬ್ಬಿಗೆ ನೀರ್ ಬಂದಿಲ್ಲ, ಈ ಡಬ್ಬಿಗೆ ನೀರ್ ಬಂದಿಲ್ಲ, ಇದು ಸಮಸ್ಯೆ ಆಗ್ತದ. ಅದಕ್ಕೆ ತಾವು ದೊಡ್ಡ ಮನ್ಸು ಮಾಡಿ ಇದು ಅಲ್ಲಿ ಒಂದ್ ಸ್ಕೀಮ್ ಸಕ್ಸಸ್ ಆಗ್ಯದ. ಅದಕ್ಕೆ ಅದನ್ನೊಂದು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅದು ಅಷ್ಟೇ ಆಗ್ತದ ಬಾಳ. ಈಗ ನೋಡಪ್ಪ, ಇದು ಮಧ್ಯಪ್ರದೇಶ ಮಾಡಲ್ನಾಗ ಫಸ್ಟ್ ನಾವು ಒಂದು 3 ಕಡೆ ಮಾಡಿದ್ವಿ. ನಮ್ದು ಅರಕೇರಿ ಲಿಫ್ಟ್ ಒಂದು, ನನ್ನ ಮತಕ್ಷೇತ್ರದ ಅರಕೇರಿ ಲಿಫ್ಟ್ ಒಂದು, ಆಮೇಲೆ ನಿಮ್ಮ ತಿರುಗುದಿ 45 to 55 ಮತ್ತು ಇದನ್ನು 3 ನಾವು ಇದು ಮಧ್ಯಪ್ರದೇಶ ಮಾಡಲ್ ಇದು ಮಾಡ್ಕೊಂಡಿದ್ದೀವಿ. ಈಗ ನಿಮ್ದೇನದ ಅಂದ್ರೆ ಗ್ರಾವಿಟಿ ಮ್ಯಾಗ ಹೋಗಿ ಅಲ್ಲಿ ಬಿಡ್ತೀರಿ ನೀವು ಆ ಒಂದು ಪ್ಲಾಟ್. ಇಲ್ಲೇ ಪ್ಲಾಟ್ ಸೈಜ್ ಎಷ್ಟದ? ಹೆಕ್ಟರ್ಸ್ ಬಂದದ. ಚಲೋ ಆಯ್ತು. ನಮ್ಮಲ್ಲಿ ದೊಡ್ಡ ಮರ 500 ಎಕರೆ ಅದ. ಹೆಕ್ಟರ್ ಜಾಸ್ತಿನೇ ಆಕೈತಿ. ಈಗ ಅದನ್ನ ನೋಡೋಣ. ಈಗ ನೀವು ಒಂದು ಕೆಲಸ ಮಾಡ್ಬೇಕು. ಇದನ್ನ ನಾನು ಮುಂಚೆ ಕಮಿಟ್ಮೆಂಟ್ ಮಾಡಂಗಿಲ್ಲ. ಅದು ಯಾಕಂದ್ರೆ ಈ ಯೋಜನೆದಾಗ ಅವೆಲ್ಲಿ ಹೊಂಡ ಮಾಡುದು ಹಿಂದ ಅಂತೇಳಿ ಇದೊಂದು ವಿಚಾರ. ಅದೇ ಮಾಡಿಸಿದ. ಈಗ ನಾನು ಇದನ್ನ ಒಂದ್ ಸ್ವಲ್ಪ ಚರ್ಚೆ ಮಾಡ್ಬೇಕಾಗ್ತದೆ. ನನಗೆ ಗೊತ್ತಿಲ್ಲ ನಿಮ್ದೇನಪ್ಪ ಸ್ಕೀಮ್. ಈಗ ಒಂದ್ ನಿಮಿಷಪ್ಪ, ಆಗ್ಯದ ಇಲ್ಲಿ ತರ ಇನ್ನೂ ಯೋಜನೆ ಚಲೋ ಆಗಿಲ್ಲ ಬಿಡು. FIC ಅಂತ ಬರುದು ನೀರನ್ನ. ಒಂದ್ ನಿಮಿಷ ತಮ್ಮ, ನಾನು ತಿಳ್ಕೊಳ್ತೀನಿ. ನಿನ್ನಾಗೆ ನಾನು ಈಗ ಈಗ ನೋಡಪ್ಪ, ಇಲ್ಲ ಕಡೆ ಫೋಟೋ ಅದಾವ ಎಲ್ಲ ಹೆಂಗ್ ಕಿತ್ಕೊಂಡು ಎಲ್ಲರೂ ಫೋಟೋ ಅದಾವ. ಬೇಡ ಅದಲ್ಲ ಈಗೇನು ಏನ್ ಮಾಡಿ ಕುಂಡ್ರಪ್ಪ ಅಂಬರೀಶ್ ಸರ್. ಈಗ ಔಟ್ಲೆಟ್ ಏನ್ ಬಿಟ್ಟಿವಲ್ಲ ಸರ್ ನಾವು ಬಾಕ್ಸ್. ಒಂದ್ ನಿಮಿಷ ನಿಂದ್ರಪ್ಪ, ಕೇಳ್ತೀನಿ ಸಲುವಾಗಿ ಹೇಳ್ತೀನಿ. ನಿಮ್ ಹೆಂಗ್ ಅನುಕೂಲ ಆಕೈತೆ ಅಂತ ಹೇಳಿ. ಔಟ್ಲೆಟ್ ಬಾಕ್ಸ್ ಮನಿಫೋಲ್ಡ್ ಮಾಡ್ಕೊಳ್ಳಿ ಸರ್. ಎಷ್ಟು ಹಿಸ್ಸಾಗಳು ಬರ್ತಾವ ಅಷ್ಟು ಮೆನಿಫೋಲ್ಡ್ ಮಾಡ್ಕೊಳ್ಳಿ ಸರ್. ಮೆನಿಫೋಲ್ಡ್ ಮಾಡ್ಕೊಂಡು ಸೇಮ್ ಡೇ ಇಟ್ಕೊಂಡು ಎಲ್ಲಾ ಫೀಲ್ಡ್ಗೆ ಒಬ್ಬೊಬ್ಬರಿಗೆ ಹಿಸ್ಸಾ ನಂಬರ್ ವೈಸ್ ಔಟ್ಲೆಟ್ ಕೊಟ್ಬಿಡ್ತೀವಿ ಸರ್. ಅಲ್ಲಿ ಪೈಪ್ ಫೀಲ್ಡ್ ವೈಸ್ ಆಯ್ತಲ್ಲ ಮತ್ತೆ ಅದು ಕೊಡ್ತೀವಿ ಸರ್. ಅದು ಕೊಟ್ಟ ಮೇಲೆ ಏನದ ವಾರ ಬಂದು ಅವ್ರು ಮಾಡ್ಕೊತಾರೆ ಸರ್. ಅದು ಮತ್ತೆ ನೀವು ಮಾಡ್ತೀರೇನ? ಇದು ಅವ್ರು ಮಾಡ್ಕೊತಾರೆ. ಅದಕ್ಕೆ ನೀರು ಏನು ಬಳಕೆದಾರ ಸಂಘ ಅಂತ ಹೇಳಿ ಆ ಒಂದು ಇದಕ್ಕೆ ಏನ್ ಮಾಡ್ಬೇಕಾಗ್ತದೆ ನೀವು. ಇದು ಒಂದು ನಮ್ಮಲ್ಲಿ ಬಹಳ ತಪ್ಪದ. ನಮ್ಮಲ್ಲಿ ಅಡಕೆರೆ ದಿನ ಪೈಪ್ ಊದು ಹೊಡಿತಾರೆ. ಎಲ್ಲ ಕಿತ್ಕೊಂಡು ನಾವು ಕಾಂಟ್ರಾಕ್ಟರ್ ಜಗ ಇದು ಮಾಡಿ ಮೊನ್ನೆ ಕೇಸ್ ಹಾಕ್ಯಾನ. ಎಲ್ಲ ಕಿತ್ಕೊಂಡು ಹೋಗ್ಯಾರಿ. ನಾ ಹಾಕಿನಿ ಎಲ್ಲ ಕಿತ್ಕೊಂಡು ಹೋಗಿ. ಇನ್ನೇನು ಹಂಗೆ ಆಗ್ಯದ. ನೋಡಿ ಸರ್ 3 ಸಲ ಇವ್ರು ನಮಗೂ ತೋರ್ತಿಂತ ನೋಡಪ್ಪ. ಮತ್ತೆ ಹೊಳ್ಳಿ ರಿಪೇರಿನೂ ಮಾಡಿಸಿವಿ ಸರ್. ನೋಡ್ರಿ ಹಿಂಗೆಲ್ಲ ಏರ್ವಾಲಿಗೂ ಟ್ಯಾಪ್ ಆಗ್ಯಾವ್ರಿ. ಏರ್ವಾಲಿಗೂ ಟ್ಯಾಪ್ ಮಾಡ್ಕೊಂಡ್ರಿ. ನಾರ್ಮಲ್ ಪೈಪ್ ಲೈನ್ ಟ್ಯಾಪ್ ಇದು ನಿಮ್ಮಲ್ಲಿ ಅಷ್ಟೇ ಅಲ್ಲ, ಬರೀ ರೈತರು ನಮ್ಮಲ್ಲಿ ನಮ್ಮ ಅರಕೆರೆಗೂ ಹಿಂಗೆ ಆಗ್ಯಾರ. ವಾಲ್ವಾ ಗಿಲ್ವಾ ಕಿತ್ಕೊಂಡು ಹೋಗ್ಯಾರ. ಏನ್ರಿ ಅದನ್ನ ನಿಮ್ಗೆ ಏನದಲ್ಲ. ಈಗ ಒಂದ್ ಕೆಲಸ ಮಾಡ್ತಾರ ಅವರು. ಈಗ ಇದನ್ನ ಯಾಕೆ ಯೋಜನೆ ಅವರು ಈ ಕುಡ್ಕೊಂಡು ಹೇಳ್ದಂಗೆ ಗಂಟೆ ಪಂಗಿ ಹಿಡಿದು ಆಗಂಗಿಲ್ಲ ಅಂದ್ರೆ ನಿಮ್ಮನ್ನು ಕನ್ಸಲ್ಟ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಈಗ ಅವರು ನಿಮ್ದೊಂದು ಯಾರ್ಯಾರ್ದು ಇದು ಅದಲ್ಲ, ಅಲ್ಲಿಗೆ ನಿಮ್ಗೊಂದು ಔಟ್ಲೆಟ್ ಕೊಡ್ತಾರೆ. ಹೌದಲ್ಲ? ಒಂದ್ ಸರ್ವೆ ನಂಬರ್ಗೆ ಒಂದ್ ದಿವಸ ಇಸಾಕ ಅಂದ್ರೆ ನೀವು ಯಾರ್ದು ಒಂದು ಈಗ ಯಾರ ಒಂದು 10 ಎಕರೆ ಅದ, ಆ 10 ಎಕರೆ ಇಸಾಕ ಒಂದು ಕೊಡ್ತಾರೆ. ಅದು ಮುಂದಿನ ನಿಮ್ ಜವಾಬ್ದಾರಿ ಏನ್ರಿ. ಬಟ್ ಒಂದು ಅವ್ರ ಇಷ್ಟ ವಯಸ್ಸು 1 ಎಕರೆ ಇದ್ರೆ 1 ಎಕರೆ ಒಂದು, 10 ಎಕರೆ ಇದ್ರೆ 10 ಎಕರೆ ಒಂದು ಏನ್ರಿ. ಅದಕ್ಕೆ ಹಿಸ್ಸಾ ಕೊಡ್ತಾರಂತ. ಆದ್ರೆ ಒಂದು ಇದೇನು ಹೊಂಡ ಮಾಡ್ಕೊಳಕ್ ಆಗಿಲ್ಲ. ಇಲ್ಲಿ ಬರ್ತೈತೆ ಕೇಳ್ತೀನಪ್ಪ. ಅವ್ನೇನು ಟೆಕ್ನಿಕಲ್ ನಾ ಭಾಳ 5 ವರ್ಷ ಯೂಸ್ ಮಾಡಿ ಮರ ಹೆಡ್ ಲಾಸ್ ಆಗುತ್ತೆ ಸರ್. ನೀರು ಡೌನ್ ಬರ್ತದೆ. ಮತ್ತೆ ಅಡಿಷನಲ್ ಲಿಫ್ಟ್ ಈಗ ಪಾಸಿಬಲ್ ಇಲ್ಲ. ಹೊಂಡ ಪ್ರಾಕ್ಟಿಕಲ್ ಪಾಸಿಬಲ್ ಆಗಿಲ್ಲ. ಆಯ್ತು, ನಿಮ್ ಪ್ರತಿ ಹಿಸ್ಸಾಕ ಅದು 1 ಎಕರೆ ಇದ್ದಾವಂದ್ರು 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, 5 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು. ನಿಮ್ ಇಷ್ಟ ಒಂದು ತಂದವ್ರು ಔಟ್ಲೆಟ್ ಅನ್ನ ನಿಮ್ಗೆ ಕೊಡ್ತಾರೆ. ಅಲ್ಲಿದಿಂದ ನೀವು
ಬೇಕಾದ್ರೆ ಡ್ರಿಪ್ ಮಾಡ್ಕೋಬಹುದು ಅಥವಾ ನೀವು ಅದನ್ನ ಸ್ಪ್ರಿಂಕ್ಲರ್ ಮಾಡ್ಕೋಬಹುದು, FIC ಮಾಡ್ಕೋಬಹುದು. ಇಷ್ಟು ಕೆಲಸ ಆಗ್ತದ. ಇದರ ಜವಾಬ್ದಾರಿಯನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾವು ಮತ್ತೆ ಬರ್ಬೇಕಲ್ಲ ಇಲ್ಲಿ, ಹೌದಾ ಇಲ್ಲ? ಊಡಗೋಗಿ ನಾವು ಏನ್ರಿ, ಯಾವ ಮನುಷ್ಯ ನೋಟಿಫಿಕೇಶನ್ ಕಿಂತ ಮೊದಲ ಇವತ್ತು ನಾ ಜೇರ್ ಕರ್ತಾ ಇದೆಲ್ಲ ಮಾಡಿ 9-10 ಸಾವಿರ ಮಾಡಿರ್ಲಿಲ್ಲ. ಈ ಪಿರಾಪುರ ಬೂದಿಯ ಚಾಲು ಮಾಡಿರ್ಲಿಲ್ಲ, ತುಮಸಿ ಬೊಬ್ರೇಶ್ವರ ಪಾಡಿ ಮಾಡಿರ್ಲಿಲ್ಲ, ತಿರುಗುಂಡಿ ಹಾಕೋಡ್ ಚಾಲು ಮಾಡ್ಲಿಕ್ಕಂದ್ರ ನೋಟಿಫಿಕೇಶನ್ ಯಾವ ಹೇಳಿಕೊಂಡು ನಾವು ಸುಮ್ ಕೂತಿದ್ದಂದ್ರ ಇವತ್ತು ಇನ್ನೂ ನಾವೇನ್ ಹೇಳ್ತಿದ್ವಿ, ವಿಜಯಪುರ ಜಿಲ್ಲೆ, ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಆದ್ರೂ ಕೂಡ ಬಹಳ ನಾವು ಹೃದಯ ಶ್ರೀಮಂತರು. ಇಂದಿರಾ ಗಾಂಧಿ ಅವ್ರನ್ನ ನಿಲ್ಲಿಂಗಪುರ್ನ ಬಂಗಾರದಲ್ಲಿ ತೂಗಿದೀವಿ, ಒಂದು ಕತೆ ಹೋಗೋದೇ ಕುಳಿತಿದ್ದೀವಿ ಕುಳ್ಕಣಿ. ಅದೇ ಆಗಿತ್ತು ನಮ್ಮ ಬಾಳೆ. ಅದನ್ನ ಆಯುಷ್ ಹಾಕುವಂತದ್ದು ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದಂಗೆ ಈ ಭೂಮಿಗೆ ಒಂದು ಬೊಕ್ಷಿ ನೀರು ಕೊಡ್ರಿ, ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಅಂತ ಹೇಳಿದ್ರಲ್ಲ, ಆ ಕೆಲಸವನ್ನ ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ಮಾತೇನಾದ್ರು ಯಾರು ನಡೆಸಿಕೊಟ್ಟಿದ್ರ ಅದನ್ನ ನಾನು ನಡೆಸಿಕೊಟ್ಟಿದ್ದೀನಿ. ಮತ್ತೆ 5 ವರ್ಷ ನಾ ಹೆಂಗ್ ಕೆಲಸ ಮಾಡಿ ನಿಮ್ಗೂ ಗೊತ್ತದ. ಇವರೆಲ್ಲರೂ ಚಾಯಗಳ ವಕೀಲರು ಇಲ್ಲ, ದಪಾಟಿ ಗಿಪಾಟಿ ಹೊಡ್ಕೊಂಡಿವ್ರು, ಆರಾಮ್ ಇರ್ತಿದ್ರು. ನಾವು ಮಧ್ಯಾಹ್ನದಾಗ ನಮ್ ಗಾಡಿಯಾಗ ಚಪಾತಿ ಸುಳ್ಳಿ ಇರ್ತಿದ್ರು. ಚಪಾತಿ ಸುಳ್ಳಿ, ಆ ಚಪಾತಿ ಸುಳ್ಳಿನ ಗಾಡಿಯಾಗ ಕುತ್ಕೊಂಡು ಹಂಗ ತಿರ್ಕೋತ ಹೋಗ್ತಿದ್ರು ನಾವು. 5 ವರ್ಷ ಹಂಗ್ ಮಾಡಿ ಅಂತೇಳಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೆ ಇದೆ. ಅದಕ್ಕೆ ಅವ್ರು ನಂಗೆ ಸರ್ಟಿಫಿಕೇಟ್ ಕೊಟ್ಟಾರ. ಏನೇನ್ ಸರ್ಟಿಫಿಕೇಟ್ ಕೊಡ್ತಾರ ಅದ್ಕಂಡ್ರಿ, ಅದೇನೇ ಇರ್ಲಿ, ಜಾಸ್ತಿ ಮಾತಾಡೋದು ಬೇಡ. ನನಗೂ ಬೆಂಗಳೂರಿನಾಗ ಒಂದು ಸಾಯಂಕಾಲ ಒಂದು ಮೀಟಿಂಗ್ ಅದ, ಇದು ಮುಗಿಸ್ಮೇಲೆ ರಾತ್ರಿ ಆದ್ರೂ ಕೂಡ ಮೀಟಿಂಗ್ ಮಾಡ್ಬೇಕಾಗಿದೆ, ಅನಿವಾರ್ಯತೆ ನನಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, 3 ತಿಂಗಳಲ್ಲಿ ಇದನ್ನ ನಿಮ್ಮ ಹೊಲ ರೈತರನ್ನ ಸಂಘಟನೆ ಮಾಡ್ಕೊಂಡು ಮತ್ತೆ ನೀವು ಒಂದು ಇದು ಮಾಡ್ಕೊಡ್ರಿ. ಆ ಪಕ್ಕಿ ಒಂದು ಅದು ಏನಲ್ಲ, ನೀವು ಹೇಳ್ತಾರ ಪಾಕೆಟ್ ಅಂತಾರಲ್ಲ, ನೀವು 4-5 ಇಷ್ಟು ಮಂದಿ ರೈತರು ಅದಕ್ಕೆ ಒಂದು ಸಂಘ ಮಾಡ್ಕೊಂಡ್ರೆ ಬೇರೆ ಬೇಡ. ಅಟ್ಟಿಗೆ ಒಂದು ಎಲ್ಲ ಯಾರು ರೈತರು ಇರ್ತಾರಲ್ಲ ಆ ಒಂದು ಪಾಕೆಟ್ ಏನಿರ್ತೈತಿ ಅದು ಎಷ್ಟು ಹೆಕ್ಟರ್ ಅದು 20-25 ಹೆಕ್ಟರ್ 20-25 ಹೆಕ್ಟರ್ ಏನಲ್ಲ, ಅದನ್ನೇ ಒಂದು ಇದು ಮಾಡ್ಕೊಂಡ್ರಿ ಅಂತ ಇಲ್ಲ. ಅದು ಸಲುವಾಗಿ ಲೇಟ್ ಆಗ್ತದೆ. ಈಗ ಡಿಪಿಆರ್ ನಿಮ್ ಕನ್ಸಲ್ಟ್ ಮಾಡ್ಕೊಳ್ಳೋದೇ, ನಾವು ಡಿಪಿಆರ್ ಮಾಡಕ್ ಬರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಒಂದು ಖಾತೆ ವೈಸ್ ಇರ್ತದ. ಅದಕ್ಕೆ ನೀವು ಎಲ್ಲ ಕೂಡ ಮುಖಂಡರು, MLA ಅವರು ಎಲ್ಲರೂ ಕೂಡ ಎಲ್ಲರೂ ಸಹಕಾರ ಮಾಡಿ, ಎಲ್ಲ ರೈತರಿಗೂ ಸಹಕಾರ ಮಾಡ್ರಿ. 3 ತಿಂಗಳ ಡಿಪಿಆರ್ ಮುಗಿಸ್ತೀವಿ, 4ನೇ ತಿಂಗಳ ಅಪ್ರೂವಲ್ ಕೊಡ್ತೀನಿ. ನನ್ನ ಜವಾಬ್ದಾರಿ ಅದು. 4ನೇ ತಿಂಗಳ ಅಪ್ರೂವಲ್ ಕೊಡ್ತೀನಿ. ಬೇಕಾದ್ರೆ ನಾಳೆ ಈಗ ಸೆಪ್ಟೆಂಬರ್ನಾಗೆ ಕ್ಯಾಬಿನೆಟ್ ಆಗ್ತದೆ, ಆಗಸ್ಟ್ ಅದು ಸೆಪ್ಟೆಂಬರ್ನಾಗ ಬಿಜಾಪುರ್ನಾಗೆ ಕ್ಯಾಬಿನೆಟ್ ಆಗ್ತದೆ. ಆ ಕ್ಯಾಬಿನೆಟ್ನಾಗೆ ಬೇಕಾದ್ರೆ ಅನೌನ್ಸ್ ಮಾಡ್ತೀನಿ, ಆಯ್ತಾ? ಆ ಕ್ಯಾಬಿನೆಟ್ನಾಗ ಅನೌನ್ಸ್ ಮಾಡ್ತೀನಿ. 5ನೇ ತಿಂಗಳ 6ನೇ ತಿಂಗಳ ಟೆಂಡರ್ ಕರೆದು 3 ತಿಂಗಳಾಗಿ ಕೆಲಸ ಮುಗಿಸ್ಕೊಡ್ತೀವಿ. ಒಟ್ಟಾರೆ ಇದು ಒಂದು 8ರಿಂದ 9 ತಿಂಗಳಲ್ಲಿ ನಿಮ್ಮ ತಕ್ಕಂತೆ ಇವತ್ತು ನೀರು ಬರ್ತದೆ. ಇದನ್ನ MB ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಅದಕ್ಕೆ ಹೆಚ್ಚಿಗೆ ನಿಮ್ಮವನಾಗಿ, ಮಂತ್ರಿ ಇರ್ತೀವಿ, ಮಂತ್ರಿ ಹೋಗ್ತೀವಿ, ಆದ್ರೆ ಇವತ್ತು ದಿವಸ ನಿಮ್ಮವನಾಗಿ ಇವತ್ತು ದಿವಸ ನಾನು ಈ ಮಾತನ್ನು ಕೊಡ್ತಾ ಇದ್ದೀನಿ. ನಿಮ್ಗೆ ಆ ಕೆಲಸವನ್ನು ಮಾಡ್ಕೊಡ್ತಿದ್ದೀನಿ. ತಾವು ಕೂಡ ಅಲ್ಲಿ ಏನೇನು ಬರ್ತಾರಲ್ಲ ಸ್ವಲ್ಪ ಸರ್ಕಾರ ಇಲಾಖೆ ಕೊಡ್ರಿ. ಅವ್ರು ಬಂದಾಗ ನಿಮ್ಮ DPR ಜಲ್ದಿ ಆಗ್ಬೇಕಾದ್ರೆ ನೀವು ಸ್ವಲ್ಪ ಸಹಕಾರ ಮಾಡಿ, ಫಾಸ್ಟ್ ಆಗಿ ಮಾಡ್ರಿ. ಎಲ್ಲಿನೂ ಕೂಡ ತಪ್ಪಬೇಡ. ಪ್ರತಿಯೊಬ್ಬ ರೈತರಿಗೆ ನೀವು ಅದನ್ನ ಮಾಡ್ಕೊಂಡು ಹೋಗಿ ಅದನ್ನ ಸುದು ಆಗ್ಬೇಕು ಏನ್ರಿ. ಆ ಕೆಲಸವನ್ನು ತಾವು ಮಾಡ್ರಿ. ಯಾಕಂದ್ರೆ ನಿಮ್ ಮಂದಿ ಮತ್ತೆ ನಂದು ಅದ ನೆಕ್ಸ್ಟ್ ಅರ್ಕೆದಾಗ ಹೋಯ್ತು ನಮ್ಗೆ ಕಂಟಿನ್ಯೂಸ್ ನೀರು ಕೊಡ್ತಾ ಇದೀವಿ ಸರ್. ಅಲ್ಲೇ ಅದು ಅರ್ಕೆ ಕೆರೆ ಕೊಡತ್ತೀವಿ, ಮರ ಅಲ್ಲೇ ಕೊಡ್ತೀವಿ, ಅದು ಕಿತ್ತಿ ಎಲ್ಲ ಆಗಿದಾವಲ್ಲ. ಆಮೇಲೆ ಒಂದೊಂದು ಸ್ವಲ್ಪ ಅವು ಕಾಂಟ್ರಾಕ್ಟರ್ಗಳು ಸ್ವಲ್ಪ ಗದ್ದಲ ಮಾಡ್ತಾರೆ. ನಮ್ಮಲ್ಲಿ ಈಗ ಅರ್ಕೆರೆ ಆಗ್ಯಾದ. ನೀವು ಈ SNC ಅವಧಾನ ಸ್ವಲ್ಪ ದೊಡ್ಡ ಅವಧಾನ ನಡೆದಲ್ಲ, ಅಲ್ಲಿ ನಮ್ಮ ಅರ್ಕೆರೆಲ್ಲ ಸಣ್ಣ ಕಾಂಟ್ರಾಕ್ಟರ್ ತಗೊಂಡು ನೀವು ವಾಲ್ ಕಿತ್ಕೊಂಡು ಕಿತ್ಕೊಂಡು ಹೋದ್ರೆ ಕಾಂಟ್ರಾಕ್ಟರ್ ಗೆಲ್ಲಿತ ನಾವು ಅವೆಲ್ಲ ಆದ್ರೆ ಅದಕ್ಕೆ ಇವ್ SNC ಅಂತ ದೊಡ್ಡ ಕಾಂಟ್ರಾಕ್ಟರ್ ಅದ, ಈಗ ಬದಕ್ಕೆ ಕುಲ್ಕಣಿ ಅದ. ನಮ್ಮಲ್ಲಿ ಅವ ಪಾಪ ನಮ್ಮಲ್ಲಿ ಅವ ನನಗೆ ಇಷ್ಟೆಲ್ಲ ಲಾಸ್ ಆಗೈತ್ರಿ, ಯಾರು ಕೂಡ ಅರ್ಕದ್ರು ಲೆಟರ್ನು ಬರ್ದಾರ ಸರ್. SNC 3 ಸಲ ರಿಪೇರಿ ಮಾಡಿಸಿನ್ ಸರ್. ಅದ್ರಾಗ ಎಲೆಕ್ಟ್ರಿಕಲ್ ಆಕ್ಚುಯೇಟೆಡ್ ವಾಲ್ಸ್ ಅದಾವ ಸರ್. ಅವು ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಓಪನ್ ಆಗ್ತಾವ ಸರ್. ಕಂಪ್ಯೂಟರೈಸ್ಡ್ ಅದಾವ ಸರ್. ನಮ್ದು ಆಟೋಮೆಟಿಕ್ ಓಪನ್ ಆಗ್ತಾವ. ಇವ್ರು ಮ್ಯಾನುವಲ್ ಹಾಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದಕ್ಕೆ ಓಡ್ಯಾವುದು ಬ್ರೇಕ್ ಮಾಡೋದು ಮಾಡ್ಕೊಂಡು ದಯವಿಟ್ಟು ಇದೊಂದು ಬಂದ ಇದಕ್ಕೆ ನಾವು ಕಾಂಟ್ರಾಕ್ಟರ್ ತಗ್ಗಿದ್ ಮಾಡ್ಕೊಂಡು ಹೋದ್ರೆ ಬಹಳ ಕಷ್ಟ ಆಗೈತಿ. ಕೋರ್ಟಿಗೆ ಹೋದ ಇದು ಮಾಡಿ ಅಂದ್ರೆ ಬಹಳ ಕಷ್ಟ ಆಗೈತಿ. ಅವೆಲ್ಲ ಇಲೆಕ್ಟ್ರಾನಿಕ್ ವಾಲ್ಸ್ ಅದಾವು, ಅದ ಡಿಸೈನ್ ಆಮೇಲೆ ಕೆಲವೊಂದು ನೋಡಿ ಬಾಕ್ಸ್ ಕೆಲವೊಂದೆಲ್ಲ ಅನ್ಸರ್ಟಿಫಿಕೇಟ್ ಟೆಕ್ನಾಗರ್ ಕೊಟ್ಟಿದಾವಂತ ಅವು 20ರಿಂದ 25 ಅವ ಸರ್. ಅದು ಸರ್ಟಿಫೈಡ್ ಮಾಡಿ ಆಯ್ತು. ಈಗ ನೋಡಿ, ಈಗ ನಾ ಬಂದಿರೋದು, ಈಗ ನಾ ಹೇಳ್ತೀರಲ್ಲ ಅದಕ್ಕೆ. ಆಮೇಲೆ ಬಾಕ್ಸ್ ಕೆಲವೊಂದು ಕೆಳಗಾಗಿರುವಂತ ಕೆಳಗೆ ಸರ್ ರೈತರ ಸಹಕಾರ ಕೊಡೋದಕ್ಕೆ ಒಂದು ಸ್ವಲ್ಪ ಆಗ್ಯಾವ ಸರ್. ಚೇಂಜ್ ಮಾಡಿಸ್ತೀವಿ ಸರ್. ಚೇಂಜ್ ಮಾಡ್ಕೊಡಿ.
ಅವ್ರು ಚೇಂಜ್ ಮಾಡಿಕೊಟ್ಟು ಒಟ್ಟು ಇದು ಸಿಸ್ಟಮೆಟಿಕ್ ಆಗ್ಬೇಕು. ನನಗ ಅನುಭವ ಅದ ಹುನಗುಂದದ್ದು, ನಿಮ್ಮ ಯಾವ ನೀರಾವರಿ ಅದು ರಾಮತಾಳ ಯೋಜನೆ ಇವತ್ತು ಏಷ್ಯಾದ ದೊಡ್ಡ ಇದು ಇತ್ತು. ಇಬ್ಬರು ಕೋಟ್ ಮಾಡಿದೆ ನಾನು ಏನ್ರಿ ಅದಕ್ಕೆ ನಮ್ ಬಹಳ ಕೆಟ್ಟ ಅನುಭವ ಐತಿ. ಅದಕ್ಕೆ ಇದನ್ನ ಸರಿಯಾಗಿ ಇದು ಮಾಡುವಂತ ಕೆಲಸ ಮಾಡ್ಕೊಡ್ರಿ. ಅದಕ್ಕೆ ಮಾಡಿಫಿಕೇಶನ್ ಮಾಡಕ್ ಬರ್ತೈತೆ ಗೊತ್ತಿಲ್ಲ. ಟೆಕ್ನಿಕಲಿ ಬಾಕ್ಸ್ 20 ಎಕರೆಗೆ ಅಂತ ಬರಂಗಿಲ್ಲ, ಯಾಕಂದ್ರೆ ಪೈಪ್ ಲೈನ್ ಎಲ್ಲ ಒಂದು ಟೆಕ್ನಿಕಲಿ ಈಗ ಮಾಡಕ್ ಅವೆಲ್ಲ ಟೆಕ್ನಿಕಲ್ ಚೇಂಜಸ್ ಮಾಡಕ್ಕಾಗಲ್ಲ, ಅದು ಮಾಡಕ್ಕಾಗಲ್ಲ. ನೋಡು ನೋಡಿ ಅದು ಬರ್ಲಿಕ್ಕೆ ಮುಂದೆ ನೋಡೋಣ ಮಾಡ್ತಾರೆ. ಓಕೆ, ಇದು ಹೇಳಿ ಇವತ್ತು ದಿವಸ ವಿನಂತಿಯನ್ನು ಮಾಡ್ಕೊತೀನಿ ಕುಲಕರ್ಣಿ ಅವರಿಗೆ ಮತ್ತು ಇನ್ನೂತರದ ಎಲ್ಲರಿಗೂ. ಇವತ್ತು ನಾ ಇನ್ಸ್ಪೆಕ್ಷನ್ ಬರ್ಲ, ನಾ ಇಂಡಸ್ಟ್ರಿ ಮಿನಿಟ್ ರೂಪಾಯಿ ಈಗೆಲ್ಲ ನೀರಾವರಿ ಆಗಿದೆ. ಅದಕ್ಕೆ ಆಯ್ತಾಯ್ತು, ಓಕೆ. ಅದಕ್ಕೆ ದಯವಿಟ್ಟು ವಿನಂತಿಯನ್ನು ಮಾಡ್ಕೊತೀನಿ. ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ಮೇಲೆ, ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಾನು ಮತ್ತು ಆಗಸ್ಟ್ ಸೆಪ್ಟೆಂಬರ್ ಕೇಳ್ಬಿಡ್ರಿ. ಇಲ್ಲಿ ಇನ್ನೊಂದು ಒಳ್ಳೆಯ ಸುದ್ದಿ ಸಿಕ್ತು ನಿಮಗೆ. ಯಾಕಂದ್ರೆ ನಮ್ಮ ಏನೇಂದ್ರಪ್ಪ ನಿಮ್ಮ ಸೆಪ್ಟೆಂಬರ್ ನಾಗ ಇಲ್ಲಿ ಇದು ಆಗಸ್ಟ್ ನಲ್ಲಿ ಸೆಷನ್ ಅದ. ಸೆಪ್ಟೆಂಬರ್ ನಲ್ಲಿ ಎಲ್ಲ ಮಾಧ್ಯಮದವ್ರು ನೋಡಿ, ಇಲ್ಲೇ ಗೊತ್ತೈತಿ ಅವ್ರಿಗೆಲ್ಲ. ಕ್ಯಾಬಿನೆಟ್ ಐತಲ್ಲಪ್ಪ, ಬಿಜಾಪುರ ಕ್ಯಾಬಿನೆಟ್ ಆಗುದಲ್ಲ, ಆ ಕ್ಯಾಬಿನೆಟ್ ನಾಗ ನಿಮ್ದನ್ನ ನಿಮ್ದೇನು 130 ಕೋಟಿನೋ 200 ಕೋಟಿ ಎಟ್ಟ ಇರ್ಲದ, 70 ಕೋಟಿನೋ ಇಲ್ಲದೆ ಅದನ್ನ ಗೌಡ್ರ ಅಲ್ಲಿ ಒಂದು ಮನವಿ ಕೊಟ್ಟೆ ಬಿಟ್ಟೇನು ಸರ್, ಅಲ್ಲಿ ಮಾಡಿಸ್ಬಿಡ್ತೀನಿ. ನಾನು ಬಂದಾವ ಲೆಟರ್ಸ್ ಬಂದ ಎಲ್ಲ ಲೆಟರ್ಸ್ ಬಂದಿದ್ದಾವು ಕ್ಯಾಬಿನೆಟ್ಗೆ. ಅಲ್ಲಿನೇ ನಾ ಘೋಷಣೆ ಮಾಡಿಸ್ಕೊಡ್ತೀನಿ. ಆಯ್ತಾ? ಘೋಷಣೆ ಅಲ್ಲ ಅಲೋಕೇಶನ್ ಮಾಡಿಸ್ಕೊಡ್ತೀನಿ, ಘೋಷಣೆ ಅಲ್ಲ ಅಲೋಕೇಶನ್ ಮಾಡಿಸ್ಕೊಡ್ತೀನಿ. ನಮಸ್ಕಾರ. ಮಾತಾಡ್ತೀನಿ ಸರ್ ಅದು ಕಾಂಟ್ರಾಕ್ಟ್ ಮಾಡಲ್ಲ, ಗುರು ಮಾತಾಡ್ತಾರೆ.